ವೀಕ್ಷಕರೇ ನಮಸ್ಕಾರ. ವರ್ಷಪೂರ್ತಿ ಪ್ರತಿದಿನ ಒಂದಲ್ಲ ಒಂದು ವಿಶೇಷತೆ ಹೊಂದಿರುತ್ತದೆ. ಆ ಬಗ್ಗೆ ಎಲ್ಲರೂ ಅಂದರೆ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ತಿಳಿಯಲೇಬೇಕು ಎಂಬ ಕುತೂಹಲ ಹಂಬಲ ಇದ್ದೇ ಇರುತ್ತದೆ. ಈ ನಿಟ್ಟಿನಲ್ಲಿ ನಿಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಈ ದಿನ ವಿಶೇಷ ಎಂಬ ವಿನೂತನ ಕಾರ್ಯಕ್ರಮ ರೂಪಿಸಿ ಪ್ರತಿದಿನ ಪ್ರಸಾರ ಮಾಡುತ್ತಿದೆ. 2024ರ ಕೊನೆಯ ತಿಂಗಳಾದ ಈ ಡಿಸೆಂಬರ್ನಲ್ಲಿ ವಿವಿಧ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ದಿನ ಹಾಗೂ ಜಯಂತಿ ಪುಣ್ಯತಿಥಿ ಸ್ಮರಣೆ ದಿನಗಳನ್ನು ಆಚರಿಸಲಾಗುತ್ತಿದೆ. ಇವುಗಳ ಬಗ್ಗೆ ನಮ್ಮ ವಾಹಿನಿಯ ವೀಕ್ಷಕರಲ್ಲಿ ಜಾಗೃತಿಯನ್ನು ಮೂಡಿಸುವ ನಿರ್ದಿಷ್ಟ ಉದ್ದೇಶವನ್ನು ನಿಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಹೊಂದಿದೆ. ಈ ದಿನ ಡಿಸೆಂಬರ್ 23ರ ವಿಶೇಷ ಏನೆಂದರೆ ರೈತರ ದಿನ. ಈ ದಿನದಂದು ನಮ್ಮ ದೇಶ ಸೇರಿದಂತೆ ವಿದೇಶಗಳಲ್ಲಿಯೂ ರೈತರು ಮತ್ತು ಕೃಷಿಯ ರಾಷ್ಟ್ರೀಯ ಕೊಡುಗೆಗಳು ಹಾಗೂ ಶ್ರಮ ಜೀವನ ಸಾಧನೆಯನ್ನು ನೆನಪಿಸಿಕೊಳ್ಳಲಾಗುತ್ತಿದೆ. ಅಲ್ಲದೆ ರೈತ ದಿನವನ್ನು ಪ್ರಪಂಚದಾದ್ಯಂತ ವಿವಿಧ ದಿನಾಂಕಗಳಲ್ಲಿ ಇದನ್ನು ಆಚರಿಸಲಾಗುತ್ತಿದೆ. ಈ ಮಹತ್ವ ದಿನ ಕುರಿತು ಕುಷ್ಟಗಿನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥ ಹಾಗೂ ಪ್ರಾಧ್ಯಾಪಕರಾದ ರವಿ ಹಾದಿಮನಿಯವರು ಈ ದಿನದ ಮಹತ್ವ, ವಿಶೇಷ, ರೈತ ದಿನದ ಕುರಿತು ಹಾಗೂ ರೈತ ಸಾಧಕರ ಕುರಿತು ತಿಳಿಸಿಕೊಡಲಿದ್ದಾರೆ. ಬನ್ನಿ ಕೇಳೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಹಮ್ಮಿಕೊಂಡಿರುವ ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಗೂ ಕೂಡ ಸ್ವಾಗತ ಸರ್. ನಿಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ನಾವು ಪ್ರತಿದಿನ ನಿಮ್ಮ ಮಾಹಿತಿಗಳನ್ನು ನೋಡ್ತಿರ್ತೀವಿ. ಮತ್ತು ಪ್ರತಿಯೊಂದು ಕಾರ್ಯಕ್ರಮಗಳು ವಿಶೇಷ ರೀತಿಯಿಂದ ಕೂಡಿರ್ತಾವ. ಮತ್ತು ಎಲ್ಲ ಜನಸಾಮಾನ್ಯರಿಗೂ ನೀವು ಕೊಡುತ್ತಿರುವಂಥ ಈ ಪತ್ರಿಕಾ ಮಾಧ್ಯಮ ಏನಿದೆ, ನೀವು ಮಾಡ್ತಿರುವಂಥ ಸೇವೆ ಐತಲ್ಲ, ಇಡೀ ಕುಷ್ಟಗಿ ನಗರಕ್ಕೆ ಒಂದು ತುಂಬ ಒಳ್ಳೆಯದಾದಂತಹ ಕಾರ್ಯವನ್ನು ನೀವು ಮಾಡ್ತಿದ್ದೀರಿ. ಹಾಗಾಗಿ ನಿಮಗೆ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಸಲ್ಲಿಸ್ತೇನೆ. ಈ ಹಿರಿಯ ಪತ್ರಕರ್ತರಾದ ಮುಖೇಶ್ ನಿಲೋಗಲ್ ಅವರ ಕಲ್ಪನೆ ಮೇರೆಗೆ ಒಂದು ವಿಭಿನ್ನವಾಗಿ ಕಾರ್ಯಕ್ರಮವನ್ನು ಯೂಟ್ಯೂಬ್ ವಾಹಿನಿ ಮೂಲಕ ಕೊಡೋಣ ಅಂತಂದು ಇದನ್ನ ಆಯೋಜನೆ ಮಾಡಿದ್ದಾರೆ ಸರ್. ಅದೇನೇ ಶ್ರೇಯಸ್ ಇದ್ನಂದ್ರು ಅವ್ರಿಗೆ ಸಲ್ಲಬೇಕು, ನೀವು ಕೂಡ ಸಲ್ಲಬೇಕು ಸರ್. ನೀವು ಅವರ ಕಾರ್ಯಕ್ಕೆ ನೀವು ಸಹಕಾರ ಕೊಡ್ತಿದ್ದೀರಲ್ಲ ಸರ್. ವಿಷಯಕ್ಕೆ ಬರೋಣ. ಏನಂದರೆ ಈ ರೈತರ ದಿನಾಚರಣೆ ಅಂದರೆ ಕೇವಲ ಹಸಿರು ಶಾಲು ಹೆಗಲಿ ಹಾಕೊಂಡು ಅಡ್ಡಾಡೋರು ನೋಡ್ತೀವಿ. ಆದರೆ ಕೃಷಿ ಚಟುವಟಿಕೆಯಲ್ಲಿ ಅವ್ರು ಪಾಲ್ಗೊಳ್ತಿರಂಗಿಲ್ಲ ಅಂತಾರೆ ಹೆಚ್ಚು ಸಂಘಟನೆ ಮಾಡ್ಕೊಂಡು. ಅಂಥದ್ರೊಳಗೂ ನೈಜ ಕೃಷಿಕರು ಅವರು ಹೊಲ ಬಿಟ್ಟು ಹೊರಗಡೆ ಆಚೆ ಬರೋದಿಲ್ಲ. ಅವ್ರ ಜೀವನ ಏನು ಇದ್ನಂದ್ರು ಮನೆಯೇ ಹೊಲ ಬಿಟ್ಟರೆ ಬೇರೆ ಇರಂಗಿಲ್ಲ. ಇಂಥವನ್ನೆಲ್ಲ ಗುರುಸಿ ಮತ್ತು ಒಬ್ಬರು ಸಾಧಕರು ಘನಮಠ ನಾಗಭೂಷಣ ಶಿವಯೋಗಿಗಳು ಅವರು ಕೃಷಿ ಬಗ್ಗೆ ವಚನಗಳನ್ನು ಸಹ ಬರೆದು ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥದ್ದು ಕೇಳ್ಕೊಂಡಿದ್ವಿ. ಆ ಕುರಿತು ತಾವು PhD ಮಂಡನೆ ಮಾಡಲಿಕ್ಕೆ ಹೊರಟಿದ್ದೀರಿ, ಅಧ್ಯಯನ ಮಾಡ್ತಾ ಇದ್ದೀರಿ. ಸ್ವಲ್ಪ ನಮ್ಮ ವೀಕ್ಷಕರಿಗೆ ಅವ್ರ ಕುರಿತು ತಿಳಿಸ್ಕೊಡಿ ಹಾಗೂ ರೈತ ದಿನದ ಮಹತ್ವದ ಕುರಿತು ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸ್ಕೊಡಿ. ಓಕೆ ಸರ್. ನಮಸ್ತೆ ಸರ್. ಭಾರತ ಅಂದರೆ ಅದು ರಾಷ್ಟ್ರೀಯ ರೈತರ ದಿನವನ್ನು ಅಥವಾ ಕಿಸಾನ್ ದಿನವನ್ನಾಗಿ ಕೂಡ ಕರಿತಾ ಇದ್ದಾರೆ. ಪ್ರತಿ ವರ್ಷ ಡಿಸೆಂಬರ್ 23ರಂದು ಆಚರಿಸಲಾಗ್ತಾ ಇದೆ. ಈ ಕಾರ್ಯಕ್ರಮವನ್ನು ಭಾರತದ 5ನೇ ಪ್ರಧಾನಮಂತ್ರಿಗಳಾಗಿದ್ದಂತಹ ಚೌಧರಿ ಚರಣ್ ಸಿಂಗ್ ಅವರ ಸ್ಮರಣಾರ್ಥವಾಗಿ ಆಚರಣೆಯನ್ನು ಕೂಡ ನಮ್ಮ ಭಾರತದೊಳಗೆ ಡಿಸೆಂಬರ್ 23ರನ್ನ ರೈತರ ದಿನವನ್ನಾಗಿ ನಾವು ಆಚರಣೆ ಮಾಡ್ತಿದ್ದೀವಿ. ಹಾಗೆ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಈ ರೈತರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅಮೆರಿಕದಲ್ಲಿ ಪ್ರತಿ ವರ್ಷ ಅಕ್ಟೋಬರ್ 12ರಂದು ಆಚರಣೆ ಮಾಡಿದರೆ, ದಕ್ಷಿಣ ಕೊರಿಯಾದೊಳಗೆ ನವೆಂಬರ್ 11ರಂದು ಆಚರಣೆ ಮಾಡ್ತಾರೆ. ಅಫ್ಘಾನಿಸ್ತಾನದೊಳಗೆ ಮಾರ್ಚ್ 22ರಂದು ಆಚರಣೆ ಮಾಡ್ತಾರೆ. ಜಾಂಬಿಯಾ ದೇಶದೊಳಗೆ ಆಗಸ್ಟ್ ಮೊದಲ ವಾರದಂದು ರೈತರ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಹೀಗೆ ವಿವಿಧ ದೇಶಗಳಲ್ಲಿ ಈ ಕಾರ್ಯಕ್ರಮವನ್ನು ರೈತರ ಸ್ಮರಣೆಗಾಗಿ ಕಾರ್ಯಕ್ರಮಗಳನ್ನು ಆಚರಿಸುತ್ತಿರೋದು ತುಂಬ ಶ್ಲಾಘನೀಯ ಕಾರ್ಯ ಅಂತ ಹೇಳ್ಬೋದು. ಭೂಮಿಯನ್ನು ಉಳುಮೆ ಮಾಡಿ ಬೆಳೆ ಪಡೆಯುವಂಥ ಪದ್ಧತಿಯನ್ನೇ ನಾವು ಕೃಷಿ ಅಂತ ಕರಿತಾ ಇದ್ದೀವಿ. ಈ ಕೃಷಿ ಇಲ್ಲದೆ ಹೋಗಿತ್ತಪ್ಪ ಅಂದರೆ ನಮ್ಮ ಈ ಬದುಕು, ಈ ಜಗತ್ತು ಬರಡಾಗಿರ್ತಿತ್ತು. ಇವತ್ತು ರೈತ ಎಷ್ಟೆಲ್ಲ ಮಾಡ್ತಾ ಇದ್ದಾನೆ. ಅವನಿಗೆ ಸೂಜಿ ಮನೆ ತಯಾರು ಮಾಡುವಂಥ ಒಬ್ಬ ವ್ಯಕ್ತಿ ಅದಕ್ಕೆ ಬೆಲೆ ನಿರ್ಧಾರವನ್ನು ಮಾಡುವಂತಹ ಸಾಮರ್ಥ್ಯ ಅವನಿಗೆ ಇದೆ. ಆದರೆ ರೈತನಿಗೆ ತಾನು ಬೆಳೆದಂಥ ಬೆಳೆ ಅದನ್ನ ಬೆಳೆ ಬರೋದಕ್ಕಿಂತ ಪೂರ್ವದಲ್ಲಿ ಒಂದು ಬೆಲೆ ನಿರ್ಧಾರ ಮಾಡಕ್ ಆಗ್ತಾ ಇಲ್ಲ.
ಅದು ಬಹಳ ಅವನ ಶೋಚನೀಯ ಸ್ಥಿತಿನೂ ಕೂಡ ಆಗಿದೆ. ಸರ್ಕಾರಗಳು ಕೂಡ ಅವನ ಪರ ಸಾಕಷ್ಟು ರೀತಿಯ ಕ್ರಮಗಳನ್ನ ಕೈಗೊಂಡ್ರು ಕೂಡ ಅದು ಸಾಕಾಗ್ತಾ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ಇವತ್ತ ರೈತ ಬಹಳಷ್ಟು ಮುಖ್ಯವಾದಂತ ವ್ಯಕ್ತಿ. ಅವನ ಅನ್ನದಾತ. ಅವನ ಯಾವಾಗ್ಲೂ ಅವನ ಕೈ ಯಾವಾಗ್ಲೂ ಕೊಡೋದೇ ಇದೆ ಹೊರತು ಅವನು ಪಡೆದು ಬಹಳ ಕಡಿಮೆ ಇದೆ. ಆ ಕಾರಣಕ್ಕಾಗಿ ಇವತ್ತ ರೈತರ ದಿನಾಚರಣೆ ಏನಪ್ಪಾ ಅಂದ್ರೆ ಬಹಳ ಮಹತ್ವದೈತಿ. ಆ ಭಾರತೀಯ ಕೃಷಿ ಬಹಳ ಮುಖ್ಯವಾಗಿ ಏನಂದ್ರೆ ಕೃಷಿಕರು ಅಂತಂದ್ರೆ ನಾವು ಅದು ಹೆಂಗಪ್ಪ ಅಂದ್ರೆ ಅನಕ್ಷರಸ್ಥರು ಮಾಡುವಂತಹ ಕಾರ್ಯ ಅಂತ ನಾವು ತಿಳ್ಕೊಂಡಿದ್ದು, ಅದು ತಪ್ಪದು. ಆದ್ರೆ ಕೃಷಿಯಲ್ಲಿ ಕೂಡ ಶಿಕ್ಷಣವಂತ ವ್ಯಕ್ತಿಗಳು ಪಾಲ್ಗೊಂಡಾಗ ಮಾತ್ರ ಕೃಷಿಗೆ ಒಂದು ಯೋಗ್ಯ ರೀತಿಯಾದಂತಹ ಬೆಲೆ ಬರುತ್ತಂತ ಹೇಳ್ಬೋದು. ಹಾಗಾಗಿ ಮಣ್ಣು ಮತ್ತೆ ರೈತನ ನಡುವೆ ಅದೇ ಸಂಪರ್ಕನೇ ಇದೆಯಲ್ಲ, ಅದು ಬೆಸುಗೆ ಅದು ಮಣ್ಣಿನ ಸತ್ವ ಗುಣತ್ವ ಹೊಂದ್ಬೇಕಂದ್ರೆ ಅವು ರೈತ ಆತ ಅಕ್ಷರಸ್ಥನೇ ಆಗ್ಬೇಕಂತೇನಿಲ್ಲ. ಒಬ್ಬ ವಿಶ್ವವಿದ್ಯಾಲಯ ಅಂತ ಸರ್ ಮಣ್ಣೆ ಬಹಳ ಮುಖ್ಯ ಆದ್ದು. ಹಾಗಾಗಿ ನಾವಿಲ್ಲಿ ಬಹುಮುಖ್ಯವಾಗಿ ಕೃಷಿ ಮಾಡುವಂತವ್ರು ಏನಪ್ಪಾ ಅಂದ್ರೆ ಅಕ್ಷರಸ್ಥರಾಗಬೇಕು ಮತ್ತು ಬಹಳ ತಿಳಿದುಕೊಳ್ಳುವಂತ ವ್ಯಕ್ತಿಗಳಾಗಿರ್ಬೇಕು. ಅಂದಾಗ ಮಾತ್ರ ಕೃಷಿ ಮತ್ತು ಕೃಷಿ ವಿಶ್ವವಿದ್ಯಾಲಯಗಳದ ಇವತ್ತು ಸಾಕಷ್ಟು ರೀತಿಯಾದಂತಹ ಪತ್ರಿಕೆಗಳದಾವ, ಟಿವಿ ಮಾಧ್ಯಮಗಳದಾವ. ಇವತ್ತು ರೈತರಿಗೆ ಸಾಕಷ್ಟು ರೀತಿಯಾದಂತಹ ಕೃಷಿಗೆ ಸಂಬಂಧಪಟ್ಟಂತಹ ಸಂಪನ್ಮೂಲಗಳು ಸಿಗ್ತಾ ಇದ್ದಾವೆ. ಆದ್ರೆ ಕೃಷಿಯನ್ನ ಮಾಡುವಂತವರ ಸಂಖ್ಯೆನೇ ಕಡಿಮೆ ಆಗ್ತಾ ಇದೆ. ಇವತ್ತ ನಾವು ಕೊಪ್ಪಳ ಜಿಲ್ಲಾದೊಳಗ ನೋಡಿದೀವಿ, ಕೃಷಿಕನಿಗೆ ಕನ್ಯೆ ಕೊಡದೇ ಇರುವಂತ ಜಿಲ್ಲಾಧಿಕಾರಿಗೆ ಒಂದು ಪತ್ರ ಬರೆದಿರೋದನ್ನು ನಾವು ನೋಡಿದೀವಿ. ಆ ತರ ಪರಿಸ್ಥಿತಿ ಕೃಷಿಕರಿಗೆ ನಿರ್ಮಾಣ ಆಗ್ಬಾರ್ದು. ಅವನೇ ರೈತ. ನಮ್ಮ ಭಾರತ ಕೃಷಿ ಮುಖ್ಯವಾಗಿ ಏನಪ್ಪಾ ಅಂದ್ರ ಮಾನ್ಸೂನ್ ಮಳೆಯ ಮೇಲೆ ಅವಲಂಬಿತವಾಗಿರೋದ್ರಿಂದ ಅಲ್ಲಿ ನಮ್ಗೆ ಏನಪ್ಪಾ ಅಂದ್ರ ಅಲ್ಲಿ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದಾವೆ. ಮತ್ತು ಅದಾದ್ರ ನಂತರ ಹಸಿರು ಕ್ರಾಂತಿಯ ನಂತರ ನಮ್ಮ ಭಾರತದೊಳಗ ಹಸಿರು ಕ್ರಾಂತಿಯ ನಂತರ ಏನಪ್ಪಾ ಅಂದ್ರೆ ರಸಗೊಬ್ಬರಗಳ ಬಳಕೆ, ಕೀಟನಾಶಕಗಳ ಬಳಕೆ, ಆನಂತರ ಆ ಬೀಜ ಅಂದ್ರೆ ಹೈಬ್ರಿಡ್ ಬೀಜಗಳ ಬಳಕೆ ಹೆಚ್ಚಾಗ್ತಾ ಬಂದು ನಮ್ಮ ಮೂಲ ಕೃಷಿ ಏನಿತ್ತಲ್ಲ ಅದು ಇವತ್ತ ನಮ್ಮನ್ನ ಕೈ ಬಿಟ್ಟು ಹೋಗ್ತಾ ಇದೆ. ನಮ್ಮ ರೈತರು ಏನಪ್ಪಾ ಅಂದ್ರೆ ಇವತ್ತು ಬೀಜಕ್ಕಾಗಿ ಗೊಬ್ಬರಕ್ಕಾಗಿ ಅಂಗಡಿ ಮುಂದ ನಿಲ್ಲುವಂತ ಪರಿಸ್ಥಿತಿ ಬಂದಿರೋದು ಬಹಳ ಶೋಚನೀಯ ಸ್ಥಿತಿ ಅಂತ ನಾವು ಹೇಳ್ಬೋದು. ಅದಲ್ದೇನೆ ರೈತರಿಗೆ ಏನಪ್ಪಾ ಅಂತಂದ್ರೆ ನಮಗೆ ಘನಮಠದಾರರ ಏನು ಅವ್ರದ್ದೊಂದು ಸ್ವಲ್ಪ ಸಂಕ್ಷಿಪ್ತವಾದಂತ ಪರಿಚಯವನ್ನ ನಾವು ಮಾಡ್ತಾ ಇದ್ದೀವಿ. ಇವರು ಆಂಧ್ರ ಪ್ರದೇಶದಲ್ಲಿರುವಂತ ರಂಗಾರೆಡ್ಡಿ ಜಿಲ್ಲೆ ಅಂದ್ರೆ ಅತ್ರಾಪಬಲ್ದ ಅನ್ನುವಂತ ಆ ಜಿಲ್ಲೆ ಹೆಸರು. ಆ ರಂಗಾರೆಡ್ಡಿ ಜಿಲ್ಲೆಯ ಪಟ್ಲೂರು ತಾಲೂಕಿನ ದಾರೂರು ಅಥವಾ ದೋರ್ವಾಡ ಅಂತನೂ ಕೂಡ ಆ ಗ್ರಾಮವನ್ನು ಕರೀತಾರೆ. ಅಲ್ಲಿರುವಂತಹ ಆ ಗ್ರಾಮದ ವೀರಯ್ಯ ಮತ್ತು ವೀರಾಂಬೆ ದಂಪತಿಗಳ ಪುತ್ರರಾಗಿ ಜನಿಸಿ 1829ರಲ್ಲಿ ಜನಿಸ್ತಾರೆ. ಅವರಿಗೆ ನಾಗಯ್ಯ ಅಂತ ತಂದೆ ತಾಯಿಗಳು ಹೆಸರನ್ನ ನಾಮಕರಣ ಮಾಡ್ತಾರೆ. ಈ ಮಗ ವಿದ್ಯಾವಂತನಾಗಬೇಕನ್ನೋ ಕಾರಣಕ್ಕಾಗಿ ಅಲ್ಲಿಯ ಮಠಕ್ಕೆ ಸೇರಿಸ್ತಾರೆ. ಮಾತೃಭಾಷೆ ಅವ್ರದ್ದು ತೆಲುಗು, ಮಠದ ಭಾಷೆ ಅದು ಸಂಸ್ಕೃತ, ಅಲ್ಲಿಯ ಆಡಳಿತ ಭಾಷೆ ಯಾವ್ದಪ್ಪ ಅಂದ್ರೆ ಉರ್ದು ಆಗಿರುತ್ತೆ. ಹೀಗಾಗಿ ಅವರು ನಾಗಭೂಷಣರು ಏನಪ್ಪಾ ಅಂದ್ರ ಆ ಪೆದ್ದ ಮಠಕ್ಕೆ ಇನ್ನೊಂದು ಹೆಸರು ಏನಪ್ಪ ಘನಮಠ ಅಂತ ಕರಿತಾ ಇದ್ದಾರೆ. ಅಲ್ಲಿ ಅವರು ದೇಶಿಕೇಂದ್ರ ಸ್ವಾಮಿಗಳಿಂದ ದೀಕ್ಷೆಯನ್ನು ಪಡೆದುಕೊಂಡು ಅವರು ಶಿಕ್ಷಣದಲ್ಲಿ ಮುಂದುವರಿತಾರೆ. ಅವರಿಗೆ ನಾಗಯ್ಯ ಅಂತ ಹೆಸರಿದ್ದದ್ದು ನಾಗಭೂಷಣ ಅಂತ ಹೆಸರಾಗುತ್ತೆ. ಅದಾದ ನಂತರ ಬಾಲಕನಾದಂತ ಈ ನಾಗಭೂಷಣನ್ಗೆ 3 ರೀತಿಯ ಭಾಷೆಗಳು ಪಾಂಡಿತ್ಯವನ್ನು ಪಡೆದುಕೊಂಡು ಅವರು ಅಧ್ಯಯನವನ್ನ ಮಾಡ್ತಿರ್ತಾರೆ. ಬಹಳ ಅಧ್ಯಯನ ಯಾವ ರೀತಿಯಪ್ಪ ಅಂದ್ರೆ ಅವರು ಅಧ್ಯಯನದಲ್ಲಿ ಮುಳುಗಿದ್ರಪ್ಪ ಅಂತಂದ್ರೆ ಯಾವ ಈ ಲೋಕದ ಚಿಂತೆಯಲ್ಲಿ ಬೇಡ ಅನ್ನುವಂತ ತರ ಅವರು ಮೈ ಮರೆತು ಬರ್ತಿದ್ರು, ಲೋಕದ ಇರ್ತಿದ್ದಿಲ್ಲ. ಹಾಗಾಗಿ ಅವರ ತಂದೆ ತಾಯಿಗಳು ಅವ್ರಿಗೆ ಮದುವೆ ಮಾಡ್ಬೇಕನ್ನೋ ಕಾರಣಕ್ಕಾಗಿ ಮದುವೆ ಮಾಡೋಣ ಅಂತ ಅವ್ರಿಗೆ ಬಹಳ ಬೇಡ ಅಂದ್ರೆ ಒತ್ತಾಯ ಪೂರ್ವಕವಾಗಿ ಅವರು ಅಲ್ಲೇ ಸಂಬಂಧಿಕರಲ್ಲೇನೆ ಒಂದು ಅವ್ರಿಗೆ ಕನ್ಯೆಯನ್ನ ತೆಗೆದು ಮದುವೆ ಮಾಡಿದ್ರು. ಅವಳ ಹೆಸರು ಸಂಗಮ್ಮ ಅಂತ. ಅವ್ರಿಗೆ ಗಿರಿಜಾ ಅನ್ನುವಂತ ಹೆಣ್ಮಗಳು ಕೂಡ ಜನಿಸ್ತಾರೆ. ಒಂದು ದಿನ ಆ ಹೆಂಡತಿ ಸಂಗಮ್ಮ ರೊಟ್ಟಿ ಮಾಡುತ್ತಿರುವಂತ ಸಂದರ್ಭದೊಳಗ ಆ ಮಗು ಗಿರಿಜಾ ಅನ್ನೋದು ಅಳ್ತಾ ಇರುತ್ತ. ಹಾಗಾಗಿ ಅವ್ರು ರೊಟ್ಟಿ ಮಾಡೋದ ತಪ್ಪತ್ತನ್ನ ಕಾರಣಕ್ಕಾಗಿ ಅಲ್ಲೇ ಗಂಡನಿಗೆ ಏನಪ್ಪಾ ಅಂದ್ರ ರೊಟ್ಟಿ ಮಾಡ್ತಾ ಇದ್ದೀನಿ, ಆ ಮಗುನ್ ನೋಡ್ಕೊರಿ ಅಂತ ಹೇಳಿದ್ರು. ಆದ್ರೆ ಅವರು ಆ ಪುಸ್ತಕ ಓದುವ
ಆ ಜ್ಞಾನದೊಳಗೆ ಮುಳುಗಿರೋದ್ರಿಂದ ಅವ್ರ ಮಗುವಿನ ಕಡೆ ಆ ಮಗು ಅಳೋದ ಕಡೆ ಯಾವ್ದು ಗಮನ ಹೋಗುದಿಲ್ಲ. ಹಾಗಾಗಿ ಸಿಟ್ಟಿನಿಂದ ಬಂದಂತ ಹೆಂಡತಿ ಆ ಮಗುನ್ ನೋಡಿ ಅಲ್ಲೆಲ್ಲ ಪರಿಸ್ಥಿತಿಯನ್ನು ನೋಡಿ ಇಷ್ಟೆಲ್ಲ ನಾವು ಹೇಳ್ತಾ ಇದ್ರು ಕೂಡ ನಿನ್ ಕಿವಿಯೊಳಗ ಕೇಳ್ತಾ ಇಲ್ಲ ನಿನಗೆ ಅಂತೇಳಿ ಬಹಳ ಗಂಡನಿಗೆ ಏನಪ್ಪಾ ಅಂದ್ರೆ ಬಹಳ ಮನ ಬಂದಂತೆ ಬೈದು ಬಿಡ್ತಾರೆ. ಇದರಿಂದ ಮನನೊಂದಂತಹ ನಾಗಭೂಷಣ ಅವರು ಅಲ್ಲಿ ಪೆದ್ದ ಮಠ ಅಂತಿದೆ, ಆ ಪೆದ್ದ ಮಠದಲ್ಲಿ ಅವರು ಆ ಸಂಸಾರವನ್ನ ತ್ಯಜಿಸಿ ಆ ಪೆದ್ದ ಮಠದಲ್ಲೇನೆ ಇರ್ತಾರೆ. ಊರಿನ ಹಿರಿಯರು ಎಲ್ಲರೂ ಏನಪ್ಪ ಎಷ್ಟೆಲ್ಲಾ ತಿಳಿಸಿ ಹೇಳಿದ್ರು ಕೂಡ ಅವರು ವಾಪಸ್ ಸಂಸಾರ ಜೀವನಕ್ಕೆ ಬರದೇ ಇಲ್ಲ. ಅಲ್ಲೇ ಸನ್ಯಾಸತ್ವನ ಸ್ವೀಕಾರ ಮಾಡ್ತಾರೆ. ಮತ್ತೆ ಹಠಯೋಗಿ ಕೂಡ ಹೌದು ಅವರು. ಹಾಗಾಗಿ ಅವರು ಅಲ್ಲಿ ಪೆದ್ದ ಮಠದೊಳಗ ಅಥವಾ ಘನಮಠದಲ್ಲಿ ಇದ್ದಂತಹ ಸಂದರ್ಭದೊಳಗ ಅಲ್ಲೆಲ್ಲ ಅವ್ರಿಗೆ ವ್ಯವಸ್ಥೆಯನ್ನ ಮಾಡ್ತಿರ್ತಾರೆ ಊರಿನ ಹಿರಿಯರು ಎಲ್ಲರೂ ಸೇರ್ಕೊಂಡು. ಹಾಗಾಗಿ ಹೀಗೆ ಮುಂದುವರಿತಾ ಇರ್ತಾ ಒಂದು ಸಾರಿ ಅವ್ರಿಗೆ ಆ ಕೋಮು ಗಲಭೆ ಆಗುತ್ತಾ ಊರೊಳಗ. ಆ ಕೋಮು ಗಲಭೆ ಆದಂತ ಸಂದರ್ಭದೊಳಗ ಅವರು ತಮ್ಮ ಪ್ರೀತಿಯ ಶಿಷ್ಯ ತೀರ್ಕೊಂಡಿದ್ರಿಂದ ಅವರು ಅದ ಮನನೊಂದು ಆ ಪೆದ್ದ ಮಠ ಬಿಟ್ಟು ಅವರು ಕರ್ನಾಟಕದ ಕಡೆ ಅಂದ್ರೆ ಚಿಂಚೋಳಿ ಗ್ರಾಮದಿಂದ ಗುಲ್ಬರ್ಗ ಆ ಶರಣ ಬಸವೇಶ್ವರ ದರ್ಶನವನ್ನು ಮಾಡಿಕೊಂಡು ಕಲ್ಯಾಣದೊಳಗ ಅಲ್ಲಿ ಕೂಡ ಆ ಕಲ್ಯಾಣದೊಳಗ ದರ್ಶನ ಮಾಡಿಕೊಂಡು ಹೀಗೆ ಅಂದ್ರೆ ಇದು ಎಷ್ಟನೇ ಶತಮಾನದ? 18ನೇ ಶತಮಾನ 1800 ಬರ್ತಾರೆ ಸರ್. 70 ಈ ಸಂದರ್ಭದೊಳಗ ಅವ್ರು ವಿಜಯಪುರ ಜಿಲ್ಲೆಯ ಆಗ ಸಂಚಾರ ಮಾಡ್ತಾ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಯಲಗೋಡ್ ಅಂತ ಬರ್ತಾ ಆ ಗ್ರಾಮದೊಳಗ ಪಟ್ಟದೇವರ ಮಠ ಅಂತಿದೆ. ಆ ಪಟ್ಟದೇವರ ಮಠದೊಳಗ ಆ ರೇವಣಸಿದ್ಧ ಸ್ವಾಮಿಗಳಂತಿರ್ತಾರೆ. ಆ ರೇವಣಸಿದ್ಧ ಸ್ವಾಮಿಗಳ ಆ ಮಠದಲ್ಲಿ ಕೆಲವು ಕಾಲ ಅಲ್ಲೇ ನಾಗಭೂಷಣ ಶಿವಗಳು ಇದ್ದುಕೊಂಡು ಆ ರೇವಣಸಿದ್ಧ ಸ್ವಾಮಿಗಳಿಂದ ಕನ್ನಡವನ್ನ ಕಲಿತಾರೆ. ಅವರು ಕನ್ನಡ ಕಲಿತು ಹಾಗೆ ಅವರು ಸಂಚಾರ ಜೀವನವನ್ನು ಮಾಡುತ್ತಿರುವಂತಹ ಸಂದರ್ಭದೊಳಗ ಬಿಜಾಪುರ ಜಿಲ್ಲೆ ಅಂದ್ರೆ ಡೋಗಿ ಬರ ಮತ್ತು ಬರಡೋಲ ಅನ್ನುವಂಥ ಬರಗಾಲದಿಂದ ಬಹಳಷ್ಟು ಪ್ರಸಿದ್ಧ. ಕ್ರಿಸ್ತಕ 16ನೇ ಶತಮಾನದಿಂದಲೇ ಬಿಜಾಪುರ ಜಿಲ್ಲೆ ಬರಗಾಲಕ್ಕೆ ಪ್ರಸಿದ್ಧವಾದಂತ ಜಿಲ್ಲೆ ಅದು. ಅಲ್ಲಿ ಪಂಚನದಿಗಳ ಜಿಲ್ಲೆ ಆದ್ರೂ ಕೂಡ ಅಲ್ಲಿ ರೈತರ ಬವಣೆ, ರೈತರ ಪರಿಸ್ಥಿತಿ ಏನಪ್ಪಾ ಅಂದ್ರೆ ಬಹಳ ಗಂಭೀರವಾದಂತ ಪರಿಸ್ಥಿತಿ ಇತ್ತು. ಈ ಸಂದರ್ಭದಲ್ಲಿ ಅವರು ಸಂಚಾರ ಮಾಡುತ್ತಿರುವಂತಹ ಸಂದರ್ಭದೊಳಗ ಒಂದು ಸಿಂದಗಿ ತಾಲೂಕಿನ ಒಂದು ಗ್ರಾಮದೊಳಗ ಸಂಚಾರ ಮಾಡುತ್ತಿರುವಂತಹ ಸಂದರ್ಭದೊಳಗ ಅವ್ರಿಗೆ ಅಲ್ಲಿ ರೈತರು ಗುಳೆ ಹೋಗುತ್ತಿರುವುದನ್ನ ನೋಡ್ತಾರ. ಅವರು ರೈತರನ್ನ ಕರೆದು ಯಾಕ್ರಪ್ಪ ನೀವು ಈ ತರ ಗುಳೆ ಹೊಂಟಿದ್ದೀರಿ ಯಾಕ ಅಂತ ಕೇಳಿದಾಗ, ಇಲ್ರಿ ಅಪ್ಪಾರ ಮಳೆ ಇಲ್ಲ, ಬೆಳೆ ಇಲ್ಲ, ದನಗಳಿಗೆ ಮೇವ್ ಹಾಕಕ್ಕ ನಮಗೇನಿಲ್ಲ, ಮಳೆ ಯಾವ್ದು ಮಕ್ಕಳಿಗೆ ಏನು ನಮ್ಮ ಮನೆಯಲ್ಲಿ ಏನು ದವಸ ಧಾನ್ಯಗಳು ಇಲ್ಲ, ಹಾಗಾಗಿ ದುಡ್ಕೊಂಡ್ ತಿನ್ನಕ್ ನಾವು ಬೇರೆ ಕಡೆ ಹೊಂಟಿದೀವಿ ಅಂತ ಹೇಳ್ತಾರ. ಅವಾಗ ಅದನ್ನ ನಾಗಭೂಷಣ ಶಿವಿಗಳು ಆ ಮಾತಿನಿಂದ ನಮಗ ಅನ್ನ ಹಾಕುವಂತ ರೈತ ಆ ಕಾರಣಕ್ಕಾಗಿ ಇವನಿಗೆ ಈ ಸ್ಥಿತಿ ಬಂತಪ್ಪ ಅಂದ್ರ ಮುಂದಿನ ಜಗತ್ತು ಬಾಳೋದು ಬಹಳ ಕಷ್ಟ ಅಂತ ತಿಳ್ಕೊಂಡು ಇವ್ರಿಗೊಂದು ಏನಾದ್ರೂ ಒಂದು ಪರಿಹಾರ ನೀಡಬೇಕು ಅಂತ ತಿಳ್ಕೊಂಡು ಅವ್ರು ಏನ್ ಮಾಡ್ತಾರೆ, ಕುನ್ನಾಳ ಸಿದ್ದರಾಮಪ್ಪ ಅಂತ ಒಬ್ರು ಅವ್ರು ಅವತ್ತಿನ ಕಾಲಕ್ಕೆ ಮಾಸ್ತಾರ್ ಅವರು, ಅವ್ರಿಗೆ ಓದು ಇರ್ತಾ ಹಾಗಾಗಿ ಅವರ ಸಹಾಯವನ್ನ ಪಡ್ಕೊಂಡು ಅವ್ರನ್ನ ನೆರವು ಪಡ್ಕೊಂಡು ಅವ್ರು ಏನ್ ಹೇಳ್ತಾರಪ್ಪ, ನಾನು ರೈತರಿಗಾಗಿನೇ ಒಂದು ಕೃತಿ ಹೇಳ್ತೀನಿ, ಅದನ್ನ ಹೇಳ್ಕೊತ ಹೋಗ್ತೀನಿ, ನೀ ಅದನ್ನ ಬರ್ಕೋತ ಹೋಗ್ರಿ ಅಂತ ಹೇಳಿದ್ರು. ಅದೇ ಕೃಷಿ ಜ್ಞಾನ ಪ್ರದೀಪಿಕೆ ಅಂತ. ಆ ಕೃಷಿ ಜ್ಞಾನ ಪ್ರದೀಪಿಕೆ ಕೃತಿ ರೈತರ ಭಗವದ್ಗೀತೆ, ರೈತರ ಬೈಬಲ್ ಅಂತಾನು ಕೂಡ ಕರೀತಾರೆ. ಅದು 1800 ಕುನ್ನಾಳ ಸಿದ್ದರಾಮಪ್ಪನವರು 1876ರಿಂದ 1879 ಅದನ್ನ ಮುಗಿಸ್ತಾರಂತ. ಆ ಸಂದರ್ಭದೊಳಗನೆ ಆ ಕೃತಿ ಬರೆಯೋದು ಕಾರ್ಯ ಮುಗಿತೈತೆ. ಆ ಕೃತಿ ಬರೆದದ್ದನ್ನ ಅವರು ಸ್ವತಃ ಕುನ್ನಾಳ ಸಿದ್ದರಾಮಪ್ಪನವ್ರಿಗೂ ರೈತರ ಜ್ಞಾನ ಗೊತ್ತಿರೋದ್ರಿಂದ ನಾಗಭೂಷಣ ಶಿವಗಳು ಹೇಳಿರುವಂತ ಮಾತುಗಳು ಅವುಗಳನ್ನ ಕೇಳ್ಕೊಂಡು ಸ್ವತಃ ಅವರು ಪುಸ್ತಕ ರೂಪದಲ್ಲಿ ಆ ಕೃತಿಯನ್ನ ಬರೀತಾರೆ. ಅದು ರೈತರ ಭಗವದ್ಗೀತೆಯನ್ನು ಕೂಡ ಅನ್ಬೋದು. ಆ ಕೃತಿಯನ್ನ ಅದು ಕೃಷಿ ಜ್ಞಾನ ಪ್ರದೀಪಿಕೆ ಅಂತ ಆ ಕೃತಿ ಹೆಸರು. ಇದು ಕನ್ನಡದ ಮೊಟ್ಟ ಮೊದಲ ಕೃಷಿಗೆ ಸಂಬಂಧಪಟ್ಟಂತ ಕೃತಿ ರೀ, ಯಾವುದೇ ಇಲ್ಲ. ಹಾಗಾಗಿ ಆ ಕುನ್ನಾಳ ಸಿದ್ದರಾಮಪ್ಪನವರ ಸಹಾಯದಿಂದ ಬರೆದಂತಹ ಈ ನಾಗಭೂಷಣ ಶಿವಗಳು ಆ ಕೃತಿಯನ್ನ ಬರೆಸಿದ್ರು. ಅದು 1879 ಮುಕ್ತಾಯಗೊಂಡಿತು. ಅದು ರೈತರ ಭಗವದ್ಗೀತೆ ಮತ್ತು ರೈತರ ಬೈಬಲ್ ಅಂತಾನು ಕೂಡ ಕರಿತಾ ಇದೀವಿ. ಇದನ್ನ
2017 ಬಿಜಾಸ್ಪುರ್ ಅಂತ ಬರುತ್ತೆ ಕಲಬುರಗಿ ಜಿಲ್ಲೆ ಒಳಗ. ಅಲ್ಲಿ ರಾರಾ PM ದಾನಯ್ಯ ಅನ್ನುವಂಥವ್ರು ಮೊಟ್ಟ ಮೊದಲಿಗೆ ಆ ಕೃತಿಯನ್ನ ಪ್ರಕಟ ಮಾಡಿದ್ರು. ಮಾಡಿ ರೈತ ಸಮುದಾಯಕ್ಕೆ ಆ ಕೃತಿಯನ್ನ ಅರ್ಪಣೆ ಮಾಡಿದ್ರು. ಅದಾದ ನಂತರ 1936 ವಚನ ಪಿತಾಮಹರಾದಂತಹ ಪೋಗ ಅಳಕಟ್ಟಿ ಅವರು ಅಲ್ಲಿರುವಂತ ಬಿಜಾಸ್ಪುರದಲ್ಲಿ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಶಾಪುರ ಜಿಲ್ಲೆ ತಾಲೂಕಿನಲ್ಲಿ ಸಿಕ್ಕಂತ ಒಂದು ಕೃತಿಯನ್ನ ಮತ್ತು ಹುನಗುಂದದ ಬಾಗಲಕೋಟೆ ಜಿಲ್ಲೆಯ ಹುನಗುಂದದ ದೊಡ್ಡಪ್ಪನವರು ನಾಗಲಾಳ ದೊಡ್ಡಪ್ಪನವರ ಮನೆಯೊಳಗಿರುವಂತಹ ಹಸ್ತಪ್ರತಿಯನ್ನೇ ತೆಗೆದುಕೊಂಡು ಅದನ್ನ ನಾಗಲಾಳ ದೊಡ್ಡಪ್ಪನವರ ಅಂದಿನ ಕಾಲದೊಳಗೆ 500 ರೂಪಾಯಿ ಸಹಾಯಧನವನ್ನ ಕೊಡ್ತಾರ ಆ ಪುಸ್ತಕ ಪ್ರಕಟಣೆಗೆ. ಆ ಪುಸ್ತಕ ಧನ ಸಹಾಯವನ್ನು ಪಡ್ಕೊಂಡು ಪೋಗ ಅಳಕಟ್ಟಿ ಅವರು ತಮ್ಮ ಪ್ರಕಾಶನದೊಳಗ ಅದನ್ನ ಪ್ರಕಟ ಮಾಡ್ತಾರೆ 2ನೇ ಬಾರಿಗೆ. ಅದಾದ ನಂತರ 1969 ಹುನಗುಂದದ ಶಾಸಕರಾಗಿದ್ದಂತಹ ಶಿವಾನಂದ ಕಡಪಟ್ಟಿ ಅವರು ಮತ್ತೆ ಆ ಪುಸ್ತಕ ಪ್ರಕಟಣೆಗೆ ಸಹಾಯಧನವನ್ನ ಮಾಡ್ತಾರೆ. ಅಲ್ಲಿ ಕೂಡ ಮತ್ತೊಂದು ಸಾರಿ ಪ್ರಕಟ ಆಗತ್ತಾ. ಅದಾದ ನಂತರ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಸಂತೆಕಲ್ಲೂರು ಅಂತ ಬರುತ್ತೆ. ಆ ಸಂತೆಕಲ್ಲೂರೊಳಗ ಅವರು ಘನಮಠದ ಅಜ್ಜರು ಅಲ್ಲೇ ಅವರು ಲಿಂಗೈಕ್ಯರಾಗಿದ್ದು. ಹಾಗಾಗಿ ಆ ಮಠ ಇವರ ಘನಮಠ ಶಿವಯೋಗಿಗಳ ಕೃತಿಯನ್ನ ಕೃಷಿಜ್ಞಾನ ಪ್ರದೀಪಿಕೆ ಕೃತಿಯನ್ನ ಬಹಳಷ್ಟು ಪ್ರಚಾರ ಮಾಡಿದಂತ ಮಠ ಅಂದ್ರೆ ಅದೇ ಮಠ ಸಂತೆಕಲ್ಲೂರು ಮಠ. ಮತ್ತು ಅಲ್ಲಿ ಇರುವಂತ ಸ್ವಾಮೀಜಿಗಳು, ಅಲ್ಲಿ ಬರುವಂತ ಮಲ್ಲಿಕಾರ್ಜುನ ಸ್ವಾಮೀಜಿಗಳಾಗಿರ್ಬೋದು, ಈಗಿರುವಂತ ಸ್ವಾಮೀಜಿಗಳಾಗಿರ್ಬೋದು, ಸಾಕಷ್ಟು ರೀತಿಯ ಆ ಕೃತಿಯ ಬಗ್ಗೆ ಬಹಳಷ್ಟು ಪ್ರಕಟವನ್ನ. ಈ ಗುರುಗಳೇ ಆ ಕೃತಿ ಒಳಗಡೆ ಏನೇನು ವಿಚಾರಧಾರೆಗಳು ಇದ್ವು ಅನ್ನೋದ್ರ ಬಗ್ಗೆ? ಆ ಕೃತಿಯೊಳಗೆ ಏನಪ್ಪಾ ಅಂದ್ರೆ ಜಿರಾಯತ ಮತ್ತು ಬಾಗಾಯತ ಅಂತ 2 ಭಾಗ ಇದೆ. ಜಿರಾಯತ ಅಂತಂದ್ರೆ ಅದು ಒಣ ಬೇಸಾಯ ಕೃಷಿಯನ್ನು ಹೊಂದಿರುವಂತಹ ಭಾಗ. ಅದು ಬಾಗಾಯತ ಅಂತಂದ್ರೆ ತೋಟಗಾರಿಕೆಗೆ ಸಂಬಂಧಪಟ್ಟಂತ ಭಾಗ. ಹಾಗಾಗಿ ಇಲ್ಲಿ ಜಿರಾಯತ ಭಾಗ ಏನಪ್ಪಾ ಅಂದ್ರ 1 ರಿಂದ 8 ಪ್ರಕರಣಗಳನ್ನು ಹೊಂದೈತಿ. ಮತ್ತು ಬಾಗಾಯತ ಏನಪ್ಪಾ ಅಂತಂದ್ರೆ 9 ರಿಂದ 16 ಪ್ರಕರಣಗಳನ್ನು ಹೊಂದೈತಿ. ಇನ್ನು 3 ಪ್ರಕರಣಗಳು ಏನಪ್ಪಾ ಅಂದ್ರೆ ಅವರು ಅಲ್ಲಿರುವ ರೈತರಿಗೆ ಬೇಕಾದಂತ ಸಾಮಾನುಗಳ ಬಗ್ಗೆ ಅಲ್ಲಿ ಹೇಳಿದ್ದಾರೆ. ಇನ್ನ 19 ರಿಂದ 23 ಪ್ರಕರಣಗಳವರೆಗೆ ರೈತರು ಅವರ ಅಂತರಂಗದ ಕೃಷಿ ಅಂದ್ರೆ ದಾನ ಧರ್ಮದ ಬಗ್ಗೆ ಅವ್ರು ಹೆಂಗಿರ್ಬೇಕು ರೈತರು ಅನ್ನೋದ್ರ ಕುರಿತು ಆ ಅಂತರಂಗದ ಕೃಷಿಯನ್ನ ಕುರಿತು ಅವ್ರು ಹೇಳಿದ್ದಾರೆ. ಒಟ್ಟು ಇಲ್ಲಿ 23 ಅಧ್ಯಾಯಗಳನ್ನು ಹೊಂದಿರುವಂತ ಕೃತಿ ಅದು. ಈ ಕೃತಿ ಬಹಳ ಮಹತ್ವವಾದಂತ ಕೃತಿ. ಈ ಕೃತಿಯನ್ನ ನಾಗರಾಳ ಕುಟುಂಬ ಅಂತ ಇದೆ. ಆ ಕುಟುಂಬದೊಳಗ ಅಲ್ಲೇ ಇಲ್ಕಲ್ ಹತ್ರ ಬರುವಂತ ಒಂದು ಇಂಗ್ಳಿಗಿ ಗ್ರಾಮ ಅಂತ ಬರ್ತಾ, ಆ ಇಂಗ್ಳಿಗಿ ತಿಮ್ಮನಗೌಡ್ರ ಮನೆಯೊಳಗ ಸಂಗನ ಬಸಪ್ಪ ನಾಗರಾಳನವರು ಆ ಕೃತಿಯನ್ನ ನೋಡ್ತಾರೆ. ನೋಡಿ 1913 ಅವರು ಕೃತಿಯನ್ನ ಕೇಳಿದಾಗ ಏನಪ್ಪಾ ಅಂದ್ರೆ ಅವ್ರು ಕೊಡುದಿಲ್ಲ ಅದನ್ನ ಓದ್ಲಿಕ್ಕೆ. ಅದ್ರ ಬಗ್ಗೆ ತಿಳ್ಕೊಂಡಿರ್ತಾರೆ. ನಮ್ಮ ಮನೆಯೊಳಗ ಬೇಕಂದ್ರೆ ಅದನ್ನ ಬರ್ಕೊಂಡು ಹೋಗ್ಬೋದು ನೀವು ಅಂತಂದಾಗ ಅವ್ರ ಮನೆಯೊಳಗ ಒಂದು 5-6 ತಿಂಗಳ ಇದ್ದು ಆ ಕೃತಿಯನ್ನ, ಅವತ್ತಿನ ಕಾಲದೊಳಗ ಪೆನ್ ಇದ್ದಿದ್ದಿಲ್ಲ, ಅದು ಬಹಳ ಮಸಿ ಅದ್ಕೊಂಡು ಬರಿಬೇಕಾಗಿತ್ತು. ಆ ಕಾರಣಕ್ಕಾಗಿ ಆ ಕೃತಿಯನ್ನ ನೋಡ್ಕೊಂಡು ಅವ್ರು ಒಂದು ಹಸ್ತಪ್ರತಿಯನ್ನ ಮಾಡ್ಕೊಂಡು ಬರ್ತಾರೆ. ಆ ಹಸ್ತಪ್ರತಿಯನ್ನ ಮಾಡ್ಕೊಂಡು ಬಂದು ಬಹು ಅಧ್ಯಯನ ಮಾಡ್ತಾರೆ. ಆ ಅಧ್ಯಯನ ಮಾಡೋದ್ರ ಮುಖಾಂತರ 1913 ಹುನಗುಂದದೊಳಗ ಗುಂಡಾವರ್ತಿಯನ್ನ ನಿರ್ಮಾಣ ಮಾಡ್ತಾರೆ. ಮತ್ತು ಆ ಕೃಷಿಯಲ್ಲಿ ಅಂದ್ರ ಈ ಕೃಷಿ ಜ್ಞಾನ ಪ್ರದೀಪಿಕೆಯಲ್ಲಿ ಹೇಳಿರುವಂತ ಎಲ್ಲಾ ಭಾಗವನ್ನ ಅವರು ಅಧ್ಯಯನ ಮಾಡಿ ಅದರಂತೆನೆ ಅವರು ಭೂಮಿಯನ್ನ ಸಮತಟ್ಟು ಮಾಡ್ತಾರೆ. ಅದರಂತೆನೆ ಅವರು ಒಡ್ಡುಗಳನ್ನ ಹಾಕ್ತಾರೆ. ಭೂಮಿ ಯಾವ ಬೆಳೆಗೆ ಯಾವ ಕ್ರಮವನ್ನು ಅನುಸರಿಸಬೇಕು ಅನ್ನೋದನ್ನ ಕೂಡ ಅವರು ತಿಳ್ಕೊಂಡು ಬಹಳ ಮನನಪೂರ್ವಕವಾಗಿ ಅಧ್ಯಯನ ಮಾಡ್ತಾರೆ. ಅಧ್ಯಯನ ಮಾಡಿ ಅದನ್ನ ಅನುಸರಿಸ್ಕೊಂಡು ಹೋಗ್ತಾರೆ. ಅವತ್ತಿನ ಕಾಲಕ್ಕ ಪುಣೆ ಒಳಗ ಅವ್ರು ಹೋಗಿ ಬರ್ತಾರೆ. ಅಲ್ಲೇ ವೆಂಕಣ್ಣ ನಾಯಕ್ ಅಂತ ಇರ್ತಾರೆ ಕೃಷಿ ಅಧಿಕಾರಿಗಳು. ಅವರು ಬಾಗಲಕೋಟದಿಂದ ಬಿಜಾಪುರದಿಂದ ಅವ್ರನ್ನ ಕಳಿಸ್ಕೊಡ್ತಾರೆ, ನೀವು ಅಲ್ಲಿ ಹೋಗ್ಬೇರಿ ಅಂತೇಳಿ. ಅವರು ಏನ್ ಹೇಳ್ತಾರಪ್ಪ ಅಂತಂದ್ರೆ ಅಲ್ಲಿಯ ಪುಣೆ ಅಧಿಕಾರಿಗಳು, ಕೃಷಿ ಅಧಿಕಾರಿಗಳು ಇವರ ಕೃಷಿ ಆಸಕ್ತಿಯನ್ನ ಕಂಡು ನೀನು ವರ್ಷಕ್ಕೆ ಎಷ್ಟು ಹೊಲವನ್ನ ನೀನು ಸರಿಪಡಿಸ್ಕೊಳ್ತೀಯ ಕೂಡ ಇವ್ರಿಗೊಂದ್ ಸ್ವಲ್ಪ ಹೆದರ್ಕೊಂಡು ಏನ್ ಹೇಳ್ತಾರಪ್ಪ ಅಂದ್ರೆ ಒಂದು ಬಿಗೆ ಹೊಲ ಮಾಡ್ತಾನೆ ಅಂತಂದ್ರ. ಅಂದ್ರ ಒಂದು ಬಿಗೆ ಹೊಲ ಅಂತಂದ್ರ ಒಂದು 13 ಗುಂಟೆ ಅಂತ ಅರ್ಥ. ಅವಾಗ ಅವ್ರು ಏನ್ ಮಾಡ್ತಾರ, ಆಯ್ತು ಅಂತೇಳಿ ನೀನು ನಿನ್ನ ಮನೆ ನಿನಗ ಯಾವುದೇ
ಬರಲ್ ಹೋಗು ಅಂತ ಅವ್ರ ಅಧಿಕಾರಿಗಳು ಹೇಳ್ತಾರೆ. ಮತ್ತೆ ಇವರು ಆದರ್ಶ ರೈತ ಅಂತೇಳಿ ಅವತ್ತಿನ ಕೃಷಿ ಅಧಿಕಾರಿಗಳು ಇವರಿಗೆ ಪ್ರಶಸ್ತಿಯನ್ನು ಕೊಡ್ತಾರೆ. ಬ್ರಿಟಿಷ್ ಸರ್ಕಾರನು ಕೂಡ ಇವರಿಗೆ ಪ್ರಶಸ್ತಿಯನ್ನ ಕೊಡ್ತಾರೆ. ಅವರು ಪ್ರತಿ ವರ್ಷ ಆ ಕೃಷಿಯನ್ನ ತಮ್ಮ ಹೊಲವನ್ನ ಅದನ್ನ ಕೃಷಿ ಜ್ಞಾನ ಪ್ರದೀಪಿಕೆಯಲ್ಲಿ ಹೇಳಿದಂತಹ ಕೃಷಿಯ ಅಂಶಗಳನ್ನ ಅವರು ಅಳವಡಿಸ್ಕೊತಾ ಹೋಗ್ತಾ ತಮ್ಮ ಭೂಮಿಯನ್ನು ಸುಧಾರಣೆ ಮಾಡ್ಕೊತಾ ಹೋಗ್ತಾರೆ. 1 ಚೀಲ ಬೆಳೆಯುತ್ತಿರುವಂತ 1 ಎಕರೆಗೆ 1 ಚೀಲ ಬೆಳೀತಿರುವಂತ ದವಸದ ಜೋಳವನ್ನ ಇವರು ಆ ಕೃಷಿಯ ಸುಧಾರಣೆ ಮಾಡೋದ್ರ ಮುಖಾಂತರ ಅವರು 1913 ಅವ್ರೇನು ಒಳಗಟ್ಟೆ ಏನು ಗುಂಡಾವರ್ತಿಯನ್ನು ಮಾಡಿದ್ರಲ್ಲ, ಭೂಮಿಯನ್ನು ಸಮಪಾತಳಿಯನ್ನು ಮಾಡಿದ್ರು. 1 ಎಕರೆಗೆ 10 ಕ್ವಿಂಟಾಲ್ ಜೋಳ ಬೆಳೆಯುವಂತೆ ಮಾಡ್ತಾರೆ. ಇದೇ ಕ್ರಮವನ್ನ ಇವರ ಮಗನಾದಂತ ಶಂಕರಣ್ಣ ನಾಗರಾಳ್ ಅವರು ಅನುಸರಿಸ್ತಾರೆ. ಅವರು ಅದನ್ನು ಕೂಡ ಬಹಳ ಮನನ ಮಾಡಿ ನಮ್ಮ ರೈತ ಸಮುದಾಯದವರಿಗೆ ಈ ಕೃಷಿ ಅರ್ಥ ಆಗ್ಬೇಕು, ಆ ಕೃಷಿಯ ಜ್ಞಾನ ತಿಳಿಬೇಕು. ನಮ್ಮ ಕೃಷಿಕರು ಅನಕ್ಷರಸ್ಥರೇ ಬಾಳ ಇರುತ್ತಾರೆ. ಆ ಕಾರಣಕ್ಕಾಗಿ ಅವ್ರಿಗೆ ತಿಳಿಯುವಂತೆ ಅವ್ರು ಏನ್ ಮಾಡಿದ್ರು, ಕೃಷಿ ಜ್ಞಾನ ಪ್ರತಿಭೆಯನ್ನ ಮನನ ಮಾಡಿಕೊಂಡು ಅವ್ರದೇ ಆದಂತ ರೀತಿಯಲ್ಲಿ ವಚನಗಳನ್ನ ಬರ್ಕೊತ ಹೋದ್ರು. ಅಲ್ಲಿ ಒಂದು ನಾನು ಇಲ್ಲಿ ಆ ಮಳೆ ಅವರ ಕೃಷಿಯ ಬಗ್ಗೆ ಈಗ ಅವಾಗ ಬರ್ದಿದ್ದು ಅವರೆಲ್ಲ ಸಂಸ್ಕೃತದೊಳಗೆ ಇದ್ವಿ, ಅವರೆಲ್ಲ ಸಂಸ್ಕೃತ ಅಲ್ಲ, ಅದೇ ತಿಳಿಗನ್ನಡದಲ್ಲೇನೆ ಬರ್ದಾರ, ರೈತರ ಭಾಷೆಯಲ್ಲೇ ಬರ್ತಿದ್ದಾರೆ ಅವರು. ಈಗಲೂ ಕೂಡ ಅವ್ರೇನು ಈಗ ಅವ್ರ ಹಸ್ತ ಪ್ರತಿ ಏನ್ ಬರ್ಕೊಂಡ್ ಬಂದ್ರಲ್ಲ ಇಂಕಿನ ಅವಾಗ ಅದು ಹಳೆಗನ್ನಡದಲ್ಲೇ ಆಡು ಭಾಷೆಯಲ್ಲೇನೆ ಇದೆ, ರೈತರಿಗೆ ತಿಳಿಯುವಂತ ಭಾಷೆನೇ ಇದೆ. ಅದನ್ನೇ ಇವತ್ತು ಅದು ಪ್ರಕಟಣೆ ಮಾಡಿದ್ದಾರೆ. ಅದು ಇವತ್ತಿಗೂ ಕೂಡ ಹಸ್ತಪ್ರತಿ ಇವರ ಮನೆತನದೊಳಗೆ ಅದನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ಆ ಘನಮಠದಾರರೇ ಅವ್ರಿಗೊಂದು ವಿಶ್ವವಿದ್ಯಾಲಯ, ಅವರೇ ಮಾರ್ಗದರ್ಶಕರು, ಅವರೇ ಒಂದು ತಮ್ಮ ಕುಟುಂಬಕ್ಕೆ ಮಾರ್ಗದರ್ಶನ ನೀಡುವಂತವರು ಅಂತ ಆ ಘನಮಠದಾರರನ್ನ ನಂಬಿದಂತ ಕುಟುಂಬ ಅದು. ಹಾಗಾಗಿ ಅವ್ರನ್ನ ಶಂಕರಣ್ಣ ನಾಗರಾಳ್ ಅವರು ಈ ಒಂದು 300ರಿಂದ 400 ಕೃಷಿಗೆ ಸಂಬಂಧಪಟ್ಟಂತ ವಚನಗಳನ್ನ ಬರೆದಿದ್ದಾರೆ. ಅದರಲ್ಲಿ ಒಂದು ವಚನವನ್ನ ನಾವು ನೋಡಬಹುದು. ಮೇಲಿಂದ ಬರುವುದು ಮಳೆ, ಕೆಳಗಿನಿಂದ ಕರೆಯುವುದು ಇಳೆ, ಜುಳು ಜುಳು ತುಂಬಿ ಹರಿಯುವುದು ಹೊಳೆ, ಅದವರಿತು ಆರಂಭ ಮಾಡು ಗಳೆ, ಆಗ ಸಮೃದ್ಧಿ ಬರುವುದು ಬೆಳೆ, ಮುಖದ ಮೇಲೆ ತೋರುವುದು ಕಳೆ, ಅರಿವಿನಿಂದ ಕಿತ್ತು ಕಳೆ, ಬದುಕಿನ ಕೊಳೆ, ಆಲಸಿ ಆದರೆ ಕೂಡಿಗಾಗಿ ಕಟ್ಟು ನೀನು ಗುಳೆ ಅಂತ ರೈತರಿಗೆ ಏನಪ್ಪ ಅಂದ್ರ ಈ ಒಂದು ವಚನದಲ್ಲಿನೇ ಅವರು ಪ್ರಾಸದ ಮುಖಾಂತರ ಇಳೆ, ಮಳೆ, ಹೊಳೆ, ಗಳೆ ಅನ್ನುವಂತ ಆ ರೈತರಿಗೆ ಅರ್ಥ ಆಗುವಂತ ಭಾಷೆಯಲ್ಲೇನೆ ಅವ್ರು ಒಂದ್ ವೇಳೆ ಆಲಸಿ ಆದ್ನಪ್ಪ ಅಂದ್ರ ರೈತ ಗುಳೆ ಕಟ್ಟಬೇಕಾಗತ್ತ ಅಂತ ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ. ಈಗ ಅಲ್ಲಿ ಇರ್ತಕ್ಕಂತ ಹೊಳೆ ನೀರನ್ನ ಯಾವ ರೀತಿ ನಾವು ಬಳಕೆ ಮಾಡ್ಕೊ ಮಣ್ಣನ್ನ ಯಾವ ರೀತಿ ಹದವಾಗಿ ಮಾಡ್ಕೋಬೇಕು ಇಂಥ ವಚನಗಳು ಅದಾವ. ಇಂಥ ವಚನಗಳನ್ನ ಬರೆದಾರೆ. ಇನ್ನೊಂದು ಏನಪ್ಪಾ ಅಂದ್ರ ಕೆನೆ ಮಣ್ಣು ಹೋದ್ರೇನಪ್ಪಾ ಅಂದ್ರೆ ರೈತನ ಕಣ್ಣು ಹೋದಂಗ, ದೇಹಕ್ಕೆ ಉಣ್ಣ ಆದಂಗ, ನಾಡಿನ ಪುಣ್ಯ ತೀರಿದಂತ ಅಂತ ಹೇಳ್ತಾರ ಅವ್ರು. ಅಂದ್ರೆ ಮಣ್ಣು ಅಂತಂತಂದ್ರೆ ಬಹಳ ರೈತನಿಗೆ ಮಹತ್ವವಾದಂತಹ ಮತ್ತು ಅವನೇ ಆ ದಿನ ರೈತ ಏನಪ್ಪಾ ಅಂದ್ರೆ ಓಡಾಡಿದ್ರೆ ಮಣ್ಣಿನಲ್ಲಿ, ಮಣ್ಣಿದ್ರನ ಅವ್ನಿಗೆ ಚಿನ್ನ ಬರ್ತೈತಿ. ಅದಕ್ಕೆ ಮಣ್ಣಿನೊಳಗ ಚಿನ್ನ, ಮಣ್ಣಿನೊಳಗ ಮಣ್ಣು ಪರುಷದ ಕಣಿ, ಮಣ್ಣು ಚಿನ್ನ, ಮಣ್ಣು ಈ ಎಲ್ಲ ರೀತಿಯಾದಂತಹ ಅವರು ಮಹತ್ವಪೂರ್ಣವಾದಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಮಣ್ಣು ಹೋಯ್ತಪ್ಪ ಅಂದ್ರೆ ನಾಡಿನ ಪುಣ್ಯ ತೀರುತ್ತೆ ಅಂತ ಅವ್ರು ಹೇಳ್ತಾರೆ. ಮತ್ತೆ ಇನ್ನೊಂದು ಹೇಳ್ತಾರೆ ಅವರು, ಕರಿಮಣ್ಣಿನ ಎರಿಭೂಮಿ ನೋಡ, ಹರಿವ ನೀರು ಕಟ್ಟ್ಯಾರ ಒಳ್ಳೆ ಪಾಡ, ಸಿರಿಯು ನಿತ್ಯ ಇವರಿಗೆ ಜೋಡ. ಅಂದ್ರೆ ಕರಿಮಣ್ಣು ಇತ್ತಪ್ಪ ಅಂದ್ರೆ ಅಲ್ಲಿ ಎರಿಭೂಮಿ ಇತ್ತ ಅಂದ್ರೆ ಅಲ್ಲಿ ಅಂದ್ರೆ ನೀರಾವರಿ ಪ್ರದೇಶ ಬಹಳಷ್ಟು ಕಡಿಮೆ ಅಲ್ಲಿ. ಆ ಕಾರಣಕ್ಕಾಗಿ ಅಲ್ಲಿ ನಾವು ಒಳ್ಳೆಯ ರೀತಿಯಾದಂತ ಭೂಮಿಯನ್ನ ಸಮತಟ್ಟು ಮಾಡಬೇಕು ಮತ್ತು ಒಡ್ಡುವಾರಿಗಳನ್ನ ಕಟ್ಟಬೇಕು. ನೀರು ಬಂತಪ್ಪ ಅಂದ್ರೆ ರಭಸದ ಮಳೆಗೆ ಏನಂದ್ರೆ ಒಂದು ಮಣ್ಣು ಏನಾದ್ರೂ ಹೋಯ್ತಪ್ಪ ಅಂದ್ರೆ ಭೂಮಿಯೊಳಗಿನ ಮಣ್ಣು ಹೋಯ್ತಪ್ಪ ಅಂದ್ರೆ 1 ಇಂಚು ಮಣ್ಣು ತಯಾರಾಗಬೇಕಾಯ್ತಪ್ಪ ಅಂದ್ರೆ 1000 ವರ್ಷಗಳು ಬೇಕು. ಹಾಗಾಗಿ ಇದನ್ನ ನಮ್ಮ ರೈತರು ಅರಿತುಕೊಳ್ಬೇಕು. ಅಂದ್ರೆ ಇದು ವಚನ ಸಾಲ ತಿರುಳು ಏನಂದ್ರ ಹರಿಯುವ ನೀರನ್ನ ನಿಂತು ಹರಿಬೇಕು, ಅಂದ್ರೆ ನೀರು ಹಿಂಗಬೇಕು ಪದ್ಧತಿ. ಈಗ ಎರಿಮಣ್ಣು ಇದೆ ಅಲ್ರಿ, ಈಗ ಹೆಂಗಪ್ಪ ಅಂದ್ರೆ ಅದು ನಿಧಾನ ನೀರು ಹಿಂಗತ್ರಿ. ಅದು ಈಗ ನಮ್ಮ ಮಸಾರಿ ಭೂಮಿ ಇತ್ತಪ್ಪ ಅಂದ್ರೆ ಬೇಗನೆ ಹಿಂಗತ್ತ, ಆದ್ರೆ ಅದು ಬೇಗನೆ ಅದು ತನ್ನ ಆ ಹಸಿ ಪ್ರಮಾಣವನ್ನು ಕಳ್ಕೊಂಡ್ಬಿಡುತ್ತೆ. ಆದ್ರೆ ಎರಿಭೂಮಿ ಹೆಂಗಿದ್ರೆ ತಾನು ಬೇಗ ನಿಧಾನವಾಗಿ ಹಿಂಗುತ್ತೆ. ಅದನ್ನೇನಪ್ಪಾ ಅಂದ್ರೆ ನಿಲ್ಲುವಂತೆ ಮಾಡ್ಬೇಕು. ಆನಂತರ ಬರುವ ನೀರನ್ನ
ನಿಲ್ಲುವಂತೆ ಮಾಡಿ, ಗೇಣೆತ್ತರ ನಿಲ್ಲುವಂತೆ ಮಾಡಬೇಕು. ಗೇಣೆತ್ತರ ನಿಲ್ಲುವಂತ ನೀರನ್ನ ಇಂಗುವಂತೆ ಮಾಡಬೇಕು. ಇಂಗದಂತ ನೀರನ್ನ, ಹೆಚ್ಚಾದಂತ ನೀರನ್ನ ಗುಂಡಾವರ್ತಿಯ ಮೂಲಕ ಹರಿದು ಹೋಗುವಂತೆ ಮಾಡಬೇಕು. ಅಂದಾಗ ಮಾತ್ರ 24 ಒಬ್ಬ ರೈತರು ಏನಪ್ಪಾ ಅಂದ್ರೆ ಭೂಮಿ ಒಳಗ 24 ತಾಸಿಗಿಂತಲೂ ಹೆಚ್ಚು ನೀರು ನಿಲ್ಲಿಸಬಾರ್ದಂತ. 24 ತಾಸಿಗಿಂತಲೂ ಹೆಚ್ಚು ನೀರು ನಿಲ್ಲಿಸಿದೀವಪ್ಪ ಅಂತಂದ್ರೆ ಆ ಭೂಮಿ ಕೆಡುತ್ತ. ಹಾಗಾಗಿ 24 ತಾಸು ನೀರು ನಿಂತಪ್ಪ ಅಂತಂದ್ರೆ ಆ ಭೂಮಿಗೆ ಒಂದು ಸಮೃದ್ಧಿಯಾದಂತ ಬೆಳೆ ಬರುವುದು ಖಚಿತ. 24 ತಾಸು ನಿಂತ ನಂತರ ಆ ಭೂಮಿಯಲ್ಲಿರುವಂತ ನೀರನ್ನ ನಾವು ಹೊರಗೆ ಒಳಗಟ್ಟಿಯ ಮುಖಾಂತರ, ಗುಂಡಾವರ್ತಿಯ ಮುಖಾಂತರ ನೀರನ್ನ ಹರಿಬಿಡ್ಬೇಕು. ಹರಿ ಅಂದ್ರೆ ಯಾರಪ್ಪ ಅಂದ್ರ ವಿಷ್ಣು. ವಿಷ್ಣುವಿನ ಪತ್ನಿ ಯಾರು? ಲಕ್ಷ್ಮಿ. ಹಾಗಾಗಿ ಒಂದು ಸಾರಿ ಆ ಭೂಮಿಯಲ್ಲಿ ನೀರನ್ನು 24 ತಾಸು ನೀರು ಇಂಗ್ತಪ್ಪ ಅಂತಂದ್ರೆ ಅದನ್ನ ಹರಿಯ ಮುಖಾಂತರ ನಾವು ಮೋರಿ ಮಾಡಿದ್ವಿ, ಅದ್ರ ನೀರು ಹೊರಗಡೆ ಬಿಡಬೇಕು. ಹರಿಯಿದ್ದಲ್ಲೇ ಲಕ್ಷ್ಮಿ ಇರ್ತಾಳೆ. ಹಾಗಾಗಿ ರೈತರಿಗೆ ಏನಪ್ಪಾ ಅಂದ್ರ ಆ 24 ತಾಸು ನೀರು ಉಂಡಂತ ಭೂಮಿ ಬಹಳಷ್ಟು ಸಮೃದ್ಧಿಯಾದಂತ ಬೆಳೆಯನ್ನ ಕೊಡುತ್ತಾ. ಇಲ್ಲಿ ಅದಕ್ಕೆ ಮತ್ತೊಂದು ವಚನವನ್ನು ಹೇಳ್ತಾರೆ ನೋಡ್ರಿ. ಮಣ್ಣಿನಿಂದಲೇ ಅನ್ನ, ಮಣ್ಣಿನಿಂದಲೇ ಚಿನ್ನ, ಮಣ್ಣಿನಿಂದಲೇ ಸಕಲ ಧನಧಾನ್ಯ, ಮಣ್ಣಿನಿಂದಲೇ 84 ಲಕ್ಷ ಜೀವರಾಶಿಗಳ ಭೋಗ ಭಾಗ್ಯವಯ್ಯ. ಮಣ್ಣು ಪಂಚಮಹಾಭೂತ ತತ್ವಕ್ಕೆ ಮೂಲಾಧಾರವಯ್ಯ. ಮಣ್ಣಿನ ಸೇವೆ ಮಾಡುವ ಮಣ್ಣಿನ ಮಗ, ಒಕ್ಕಲಿಗನೇ ಶ್ರೇಷ್ಠನಯ್ಯ, ಚಿತ್ತರಿಗೆ ವಿಜಯ ಮಾಂತೇಶ ಅಂತ ಹೇಳ್ತಾರ. ಹಾಗಾಗಿ ಅಲ್ಲಿ ಮಣ್ಣು ಬಹಳಷ್ಟು ಮುಖ್ಯ ಅಂತ ಹೇಳ್ಬೋದು. ಇನ್ನು ಗೊಬ್ಬರ ಮಾಡುವಂತ ವಿಧಾನದ ಕುರಿತು ಕೂಡ ಅವ್ರು ಹೇಳ್ಯಾರ. ಗೊಬ್ಬರವನ್ನು ಸರಳ ವಿಧಾನದ ಮುಖಾಂತರ ಮುಳ್ಳು ಕಂಟಿಯ ಬಿಟ್ಟು ಕಳ್ಳಿ ಮೊದಲು ಮಾಡಿ ಎಳ್ಳು ಕಟ್ಟಿಗೆ ಕೊಲ್ಲಿ, ಹಳೆಯ ಕಣಿಕಿ ಗಿಡದೆಲೆ, ಬಳ್ಳಿ ತೊಪ್ಪಲು ಕುಳ್ಳು ಕಸಗೂಡಿಸಿ ತಂದು, ಕೊಳ್ಳು ಬಿಡದೆ ತುಳಿದು, ಸಗಣಿ ನೀರನ್ನು ಹೊಡೆದು, ತೆಳ್ಳಗೆ ಒಂದಾವರ್ತಿ ಬೂದಿ ಹಾಳನ್ನು ಚೆಲ್ಲಿ, ಹಳ್ಳ ಹೊಳೆ ಕೆರೆಯ ರೇವೆ ಮಣ್ಣನ್ನ ಮುಚ್ಚಿದೊಡೆ ಆಗುವುದು ಗೊಬ್ಬರ ಹೆಚ್ಚಿಗೆ ಎಂದ ಚಿತ್ತರಿಗೆ ವಿಜಯ ಮಾಂತೇಶ. ಅಂದ್ರೆ ಇಲ್ಲಿ ಮುಳ್ಳು ಅವೆಲ್ಲ ರೈತರ ಹೊಲದೊಳಗ ಮುಳ್ಳು ಇರಬಾರ್ದು, ಅದನ್ನ ಬಿಟ್ಟು ಕಳ್ಳಿ ಮೊದಲು ಮಾಡಿ, ಕಳ್ಳಿ ಗಿಡ ಇರ್ತಾವಲ್ಲ ಅವನ್ನ, ಎಳ್ಳು ಕಟ್ಟಿಗೆ, ಸುರ್ಪಾನ್ ಕಟ್ಟಿಗೆ, ಹತ್ತಿ ಕಟ್ಟಿಗೆ, ಹೌದಾ, ಇವುಗಳನ್ನೆಲ್ಲ ಕಣಿಗಿ ಎಲೆ ಅವನ್ನೆಲ್ಲ ಒಂದ್ ಕಡೆ ಕೂಡಿಸಿ ಹಾಕಿ, ಬಳ್ಳಿ ತೊಪ್ಪಲ ಎಲ್ಲಾ ಹೊಲಗಳನ್ನೆಲ್ಲ ತಂದು ಹಾಕಿ ಅವುಗಳನ್ನ ಪೊಳ್ಳು ಇರ್ಲಾರ್ದಂಗ ತುಳಿಬೇಕು. ತುಳಿದು ಅದಕ್ಕ ಸಗಣಿ ನೀರನ್ನ ಕಲಿಸಿ ಅದನ್ನೇನಪ್ಪ ಅದ್ರ ಮೇಲೆ ಹೊಡಿಬೇಕು, ಸಿಂಪರಣೆ ಮಾಡ್ಬೇಕು. ಸಿಂಪರಣೆ ಮಾಡಿ ಅದಕ್ಕ ಹಾಳು ಮಣ್ಣು ಅಂತಾರಲ್ಲ, ಹಾಳು ಮಣ್ಣು, ಅಲ್ಲಿರುವಂತ ಹೊಲದೊಳಗಿರುವಂತ ರೇವೆ ಮಣ್ಣನ್ನ ಮುಚ್ಚಿದ್ರಪ್ಪ ಅಂದ್ರ ಒಂದು 6 ತಿಂಗಳಿಂದ 8 ತಿಂಗಳದೊಳಗಾಗಿ ಬಹಳಷ್ಟು ರೈತನ ಕೇವಲ ಸಗಣಿ ಗೊಬ್ಬರದ ಜೊತೆಗೆ ಈಗ ಹೊಲದೊಳಗಿರುವಂತ ಬೆಳೆಯಲ್ಲಿರುವಂತದ್ದನ್ನೇ ನಾವು ಸಾಕಷ್ಟು ರೀತಿಯ ಆ ಗೊಬ್ಬರವನ್ನು ಮಾಡ್ಬೋದು. ಈಗ ಜೋಳದ ಬುಡಿಚಿ ಅಂತ ಇರ್ತಾವ, ನಂತರ ಎಳ್ಳು ಬೆಳೆದಿರ್ತಾರ, ಎಳ್ಳನ್ನ ನಾವು ಉರುವಲನ್ನಾಗಿ ಮಾಡಿಕೊಳ್ಳೋದ, ಅದನ್ನ ಕೊರಪದಿಂದ ಸಣ್ಣಗೆ ಕೊಯ್ದು ಅಂತ ತೊಗರಿ ಕಟ್ಟಿಗೆನ ಅವುಗಳನ್ನ ಹತ್ತಿ ತಪ್ಪ ಅಂದ್ರೆ ಬಹಳಷ್ಟು ರೈತನಿಗೆ ಹತ್ತಿ ಬಿತ್ತಿರ್ತಾರೆ. ಆ ಸಂದರ್ಭದಲ್ಲಿ ರೈತ ಒಂದು 2-3 ಸಾರಿ ಅವುಗಳನ್ನ ಗಳೆ ಮಾಡ್ಬೇಕು. ಅದೆಲ್ಲ ಎಲಿ ಮತ್ತು ಅದ್ರಲ್ಲಿರುವಂತ ಕಾಯಿ, ಒಣಗಿದಂತ ಕಾಯಿ ಅದೆಲ್ಲ ಭೂಮಿ ಒಳಗೆ ಅದು ಕಲಿಸ್ಬೇಕು. ಅದನ್ನ ಕಲಿಸಿದಾಗ ಅದೇ ಶ್ರೇಷ್ಠ ಗೊಬ್ಬರವಾಗಿ ನಮಗ ಬರುತ್ತಾ ಅಂತ ಹೇಳ್ತಾರ ಅವ್ರು. ಮತ್ತೆ ಇನ್ನೊಂದು ವಚನದೊಳಗೆ ಹೇಳ್ತಾರ ನೋಡ್ರಿ, ರೋಹಿಣಿ ಮೃಗಶಿರ ಮಳೆಗೆ ಸಣಬಿನ ಬೀಜವ ದಟ್ಟವಾಗಿ ಬಿತ್ತು. ಸಣಬಿನ ಬೀಜ ಇರ್ತಲ್ರಿ, ಅದನ್ನ ಬಿತ್ತಬೇಕು. ಮೊಗ್ಗೆ ಹರಳಿದೊಡೆ ಅಂದ್ರೆ 40 ದಿನದೊಳಗಾಗಿ ಅದು ಏನು ಬೆಳೆ ಬರುತ್ತಲ್ಲ ಅದನ್ನ ಏನ್ ಮಾಡ್ಬಿಡ್ಬೇಕು, ನುಗ್ಗಾಗಿ ಕತ್ತರಿಸ್ಬೇಕು. ಅದನ್ನ ಒಂದು ಕುಂಟಿ ಮುಖಾಂತರ ಅರಗಬೇಕು. ಅದನ್ನ ಮುಗ್ಗು ಒಡೆದು ಗೊಬ್ಬರ ಮಾಡುದು ಲೇಸು. ಆ ಭೂಮಿ ಆ ಸಣಬಿನ ಆ ಎಲೆಯಿಂದ ಭೂಮಿ ಮೃದು ಆಗುತ್ತೆ. ಹಸಿರೆಲೆ ಗೊಬ್ಬರ ಭೂಮಿಗೆ ಬಲು ಕಸು. ಹತ್ತಿಯ ಬಿಡಿಸಿದೊಡೆ ಕತ್ತರಿಸಿ ತೊಪ್ಪಲವ. ಹತ್ತಿ ಬಿತ್ತಿದ್ರಪ್ಪ ಅಂದ್ರ ಆ ತೊಪ್ಪಲವನ್ನ ಕತ್ತರಿಸ್ಬೇಕು. ಒಂಟಿ ಒಡೆದು ಮುಚ್ಚಬೇಕು. ಅದನ್ನ ಮಣ್ಣೊಳಗೆ ಎಲ್ಲ ಆ ದವಸದ ತಪ್ಪಲಗಳನ್ನ ಮುಚ್ಚಬೇಕು. ವೆಚ್ಚವಿಲ್ಲದ ಗೊಬ್ಬರ ಆಗುತ್ತೆ. ರೈತನಿಗೆ ಯಾವುದೇ ವೆಚ್ಚವಿಲ್ಲದಾನೆ ಗೊಬ್ಬರ ಆಗುತ್ತಾ. ಅಬ್ಬರದ ಬೆಳೆ ನೋಡು ಅಂತ ಘನಮಟೇಶ ಅಂತ ಹೇಳ್ತಾರ ಅವ್ರು. ಈಗೇನಪ್ಪಾ ಅಂದ್ರೆ
ರೈತನಿಗೆ ಏನಪ್ಪಾ ಅಂದ್ರೆ ಬಹಳಷ್ಟು ಮುಖ್ಯವಾದಂತದ್ದು ಅಂತ ನಾವು ಹೇಳ್ಬೋದು. ಇನ್ನ ಬಿತ್ತುವ ಕ್ರಮದ ಬಗ್ಗೆ ಕಡೆ ಹೇಳ್ತಾರ, ಬಿತ್ತುವ ಬೀಜ ಉತ್ತಮವಾಗಿ ಒಂದು ಮಣ್ಣಿನ ಫಲವತ್ತತೆ ಬಗ್ಗೆ ಹೇಳಿದ್ರು. ಹೌನ್ರಿ. ಇವಾಗ ಬಿತ್ತುವ ಕ್ರಮದ ಬಗ್ಗೆ, ಬಿತ್ತುವ ಬೀಜ ಉತ್ತಮವಾಗಿರ್ಬೇಕು. ಉತ್ತಮ ಬೀಜಕ್ಕೆ ಔಷಧ ಬೆರೆಸಬೇಕು. ಬಿತ್ತುವ ತತಿ ಬಹುಮುಖ್ಯ ನೋಡಯ್ಯ. ಬಿತ್ತುವ ತತಿ ಕೂಡ ರೈತರಿಗೆ ಅದು ಗೊತ್ತು. ತತಿಯ ಬಹಳ ಮುಖ್ಯ ನೋಡು. ಬಿತ್ತುವ ರೈತ ಅರಿತವನಿರ್ಬೇಕು, ನುರಿತವನಿರ್ಬೇಕು. ಚಿತ್ತರಿಗೆ ವಿಜಯ ಮಾತೇಶ ಅಂದ್ರೆ ಬಿತ್ತುವಂತ ರೈತ ಅವನು ಅರಿತಂತವನಿರ್ಬೇಕು ಮತ್ತು ನುರಿತಾ ಇರ್ಬೇಕು, ಬಹಳ ಅನುಭವ ಇರ್ಬೇಕು. ಅಂದಾಗ ಮಾತ್ರ ಬಿತ್ತಕ್ಕೆ ಎಲ್ಲರಿಗೂ ಬರೋದಿಲ್ಲ. ರೈತರು ಇರ್ತಾರೆ, ಆದ್ರೆ ಬಿತ್ತುವಂತವ್ರು ರೈತರು ಏನಪ್ಪ ಬಹಳಷ್ಟು ಕಡಿಮೆ. ಹಾಗಾಗಿ ಅಂತ ಬಿತ್ತುವಂತ ರೈತ ಅರಿತವನಿರ್ಬೇಕು, ನುರಿತವನಿರ್ಬೇಕು ಅಂತ ಹೇಳ್ತಾರೆ ಅವರು. ಮತ್ತೆ ಎತ್ತುಗಳ ಇವತ್ತೇನಪ್ಪಾ ಅಂದ್ರೆ ಎತ್ತುಗಳ ಬದಲಾಗಿ ಇವತ್ತು ನಾವು ಎತ್ತಿತ್ತಪ್ಪ ಅಂದ್ರೆ ಬಹಳಷ್ಟು ಇವತ್ತ ಬಹಳ ಮುಖ್ಯ ಇತ್ತು. ಆದ್ರೆ ಎತ್ತುಗಳ ಕುರಿತು ಕೂಡ ಒಂದು ವಚನ ಹೇಳಿದ್ದಾರೆ. ಒಕ್ಕಲ್ತನಕ್ಕೆ ತಕ್ಕ ಎತ್ತುಗಳು ಇರಬೇಕು, ಹೈನಕ್ಕೆ ಆಕಳು ಇರಬೇಕು, ಸಕ್ಕರೆ ಹಾಲು ಕುಡಿಯುವಂತ ಮಕ್ಕಳಿರಬೇಕು, ನಕ್ಕು ನಲಿಸುವ ಸತಿಸುತರೊಡನೆ ಅಕ್ಕರೆತೆಯಿಂದ ಚೊಕ್ಕ ಬಾಳ್ವೆ ಮಾಡುವ ಕೃಷಿಕರಿಗೆ ರೊಕ್ಕ ಪಕ್ಕದಲ್ಲಿಯೇ ಎಂದ ಘನಮಠೇಶ. ಅಂದ್ರೆ ಎತ್ತುಗಳು ಕೂಡ ಇವತ್ತು ಎತ್ತುಗಳಿಗೆ ಬದಲಾಗಿ ಇವತ್ತೇನ ಟ್ರ್ಯಾಕ್ಟರ್ ಬಂದಿದೆ. ಆ ಟ್ರ್ಯಾಕ್ಟರ್ ಕೂಡ ಅದೇನಂದ್ರೆ ಅದು ಎಂಜಿನ್, ಅದರಲ್ಲಿ ಗೊಬ್ಬರ ಕೊಡ್ಲಿಕ್ಕಿಲ್ಲ. ಆದ್ರೆ ನಮ್ಗೆ ರೈತರಿಗೆ ಏನಪ್ಪಾ ಅಂದ್ರೆ ಎತ್ತುಗಳು ಇರ್ಬೇಕು. ಹೈನ ಇವತ್ತೇನಪ್ಪಾ ಅಂದ್ರ ಮಕ್ಕಳಿಗೆ ಏನಪ್ಪಾ ಅಂದ್ರ ಉಣ್ಲಿಕ್ಕೆ ತಿನ್ಲಿಕ್ಕೆ ಏನಪ್ಪಾ ಹಾಲು ಮೊಸರು ತಿನ್ಲಿಕ್ಕೆಪ್ಪ ಅಂದ್ರ ಹೈನ ಇರ್ಬೇಕು. ಇವತ್ತು ಕೂಡ ಹಳ್ಳಿ ಒಳಗೆ ಏನಪ್ಪಾ ಅಂದ್ರೆ ಸಣ್ಣ ಸಣ್ಣ ಹಳ್ಳಿ ಒಳಗೆ 300-400 ಪ್ಯಾಕೆಟ್ ಹಾಲು ಮಾರುವಂತ ಪರಿಸ್ಥಿತಿ ಇವತ್ತು ಬಂದಿದೆ. ಇವತ್ತು ಆಕಳುಗಳು ಅವುಗಳ ಬೆಳವಣಿಗೆ ಆದಾಗ ಮಾತ್ರ ಅಲ್ಲಿ ನಾವು ಆಂಧ್ರ ಪ್ರದೇಶದೊಳಗ ಒಬ್ಬ ರೈತರು, ಅವರು ನನಗೆ ಹೆಸರು ನೆನಪಾಗ್ತಾ ಇಲ್ಲ, ಅವ್ರು ಏನಪ್ಪಾ ಅಂದ್ರ ಒಂದು ಆಕಳದಿಂದಲೇ 30 ಎಕರೆ ನಾವು ಅಲ್ಲಿ ಅವ್ರೇನಪ್ಪ ಅಂದ್ರ ಆ ದವಸ ಏನು ಕೃಷಿಯನ್ನ ಯೋಗ್ಯ ಭೂಮಿಯನ್ನಾಗಿ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಈ ಕೃಷಿಗೆ ಸಂಬಂಧಪಟ್ಟಂತ ನಾರಾಯಣ ರೆಡ್ಡಿ ಅವರಂತ ಬರ್ತಾರೆ. ಅವ್ರ ಕುರಿತು ನೆಲದೊಡಲ ಚಿಗುರು ಅಂತಿದೆ, ಒಂದು ಹುಲ್ಲಿನ ಕ್ರಾಂತಿ ಅಂತೇಳಿ ಜಪಾನ್ ದೇಶದ್ದು. ಆ ಕೃತಿ ಕೂಡ ನಮ್ಮ ರೈತ ಸಮುದಾಯದವರು ಇಂತಹ ಕೃತಿಗಳನ್ನು ಓದಬೇಕು. ರಾಯಚೂರು ವಿಶ್ವವಿದ್ಯಾಲಯದವರು ಒಂದು ಕೃತಿಯನ್ನು ಕೂಡ ಪ್ರತಿ ತಿಂಗಳ ಒಂದು ಪತ್ರಿಕೆಯನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಇವೆಲ್ಲವೂ ಏನಪ್ಪಾ ಅಂದ್ರೆ ರೈತ ಸಮುದಾಯದವರು ಮತ್ತು ಪ್ರತಿದಿನ ಚಂದನ ವಾಹಿನಿಯಲ್ಲಿ ಕೃಷಿಗೆ ಸಂಬಂಧಪಟ್ಟಂತಹ ಒಂದು ಕಾರ್ಯಕ್ರಮನೇ ಮಾಡ್ತಾರೆ. ಇವುಗಳನ್ನ ಪ್ರತಿದಿನ ಅಧ್ಯಯನ ಮಾಡ್ತಾ ಹೋದ್ರಪ್ಪ ಅಂದ್ರೆ ಬಹಳಷ್ಟು ರೈತರು ಮುಂದುವರಿಲಿಕ್ಕೆ ಸಾಧ್ಯತೆ ಹೇಳ್ಬೋದು. ಇಷ್ಟು ನಮಗೆ ಮತ್ತೆ ಇದಾದರೆ ಗುರುಗಳೇ, ಇವಾಗ ಈ ವಚನ ಮೂಲಕ ಈ ಸಾವಯವ ಪದ್ಧತಿ, ಮಣ್ಣಿನ ಗುಣಮಟ್ಟತೆ, ನಾವು ಈ ಸಾವಯವ ಗೊಬ್ಬರ ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋದ ಅಷ್ಟು ಸ್ಪಷ್ಟವಾಗಿ ಎಲ್ಲರಿಗೂ ತಿಳಿಯುವ ಹಾಗೆ ವಚನ ಮೂಲಕ ಕಟ್ಟಿಕೊಟ್ಟಿದ್ದಾರೆ. ಆ ಪದ್ಧತಿ ರೈತರು ಅಳವಡಿಸ್ಕೊಂತ ಬಂದಿದ್ರು, ಈಗ ಎಲ್ಲೋ ಅಲ್ಲಿ ಆದ್ರೆ ಅತಿ ಹೆಚ್ಚು ದುಡ್ಡಿನ ವ್ಯಾಮೋಹಕ ರಾಸಾಯನಿಕ ಗೊಬ್ಬರ ಯಂತ್ರಗಳ ಬಳಕೆಯಿಂದ ಭೂಮಿ ಫಲವತ್ತತೆಯನ್ನು ಕಳ್ಕೊಂತ ಇದ್ದಾರೆ. ಮತ್ತ ಧಾನ್ಯದ ಗುಣಮಟ್ಟನೂ ಇಲ್ಲ, ಇವಾಗ ಗಟ್ಟಿತನೂ ಇಲ್ಲ ಈ ಪದ್ಧತಿ. ಈ ಪುಸ್ತಕ ತಾವು ಹೇಳಿದ ಹಾಗೆ ರೈತರು ಅನ್ನು ಓದ್ಬೇಕು. ಇದು ಗಣಮಠ ಶಿವಗಳದೇನ ಕೃಷಿ ಜ್ಞಾನ ಪ್ರದೀಪಿಕೆ ಇದೆಲ್ಲ ಪ್ರತಿಯೊಬ್ಬ ರೈತರ ಮನೆಯೊಳಗೆ ಇರ್ಬೇಕದ ಪುಸ್ತಕ. ಅದು ಒಂದು ಪ್ರತಿ ಏನಾದ್ರೂ ಇದೆ ಇದು ಇಲ್ಲಿಂದ ನೋಡ್ರಿ. ಇದು ಪೋಗಳಕಟ್ಟಿ ಅವರು ಪ್ರಕಟ ಮಾಡಿದಂತ ಕೃತಿ. ಇದು ನಮ್ಮ ಕರ್ನಾಟಕದ 2ನೇ ಕೃತಿ. ಇದು ಇದಕ್ಕೇನಪ್ಪ ಅಂದ್ರೆ ಹುನಗುಂದದ ನಾಗರಾಳ ದೊಡ್ಡಪ್ಪನವರು ಅವತ್ತಿನ ಕಾಲಕ್ಕೆ 500 ರೂಪಾಯಿ ಸಹಾಯವನ್ನ ಮಾಡ್ತಾರೆ. ಅದು 500 ರೂಪಾಯಿ ಸಹಾಯದಲ್ಲಿ ಆ ಕೃತಿ ಪ್ರಕಟ ಆಗತ್ತ. 1936 ಈ ಕೃತಿಯನ್ನ ಪ್ರಕಟ ಮಾಡ್ತಾರೆ. ಅದಾದ ನಂತರ ಇಲ್ಲಿರುವಂತಹ ಈ ಕೃಷಿ ಜ್ಞಾನ ಪ್ರದೀಪಿಕೆ ಅನ್ನುವಂತ ಕೃತಿಯು ಕೂಡ ಇದನ್ನು 1969 ಹುನಗುಂದದ ಶಾಸಕರಾಗಿದಂತ ಕಡಪಟ್ಟಿಯವರು ಇದಕ್ಕ ಧನ ಸಹಾಯವನ್ನು ಮಾಡ್ತಾರೆ. ಇವರು ಕೂಡ ಇದರಿಂದ ಈ ಕೃತಿಯನ್ನ ಬಿಡುಗಡೆ ಮಾಡ್ತಾರೆ. ಇಲ್ಲಿ ಇದ್ರೊಳಗ ಶಂಕರಣ್ಣ ನಾಗರಾಳ್ ಅವರು ಇದಕ್ಕೆ ತಮ್ಮ ಅನಿಸಿಕೆಯನ್ನ ಕೃಷಿ ಜ್ಞಾನ ಪ್ರದೀಪಿಕೆಯಿಂದ ತಮ್ಮ ಕುಟುಂಬ ಏನಾಯ್ತು ಅನ್ನೋದ್ರ ಕುರಿತು ಆಯ್ತು. ಇದಲ್ದೇನೆ ಡಾಕ್ಟರ್ ಮಲ್ಲಣ್ಣ ನಾಗರಾಳನವರು ಇವರು
ಆ ಕೃಷಿ ಜ್ಞಾನ ಪ್ರದೀಪಿಕೆಯ ಕುರಿತು ಸರಳವಾಗಿ ಈ ಕೃತಿಯನ್ನ ಕೃಷಿ ಜ್ಞಾನ ಪ್ರದೀಪಿಕೆಯ ಮಹತ್ವವನ್ನು ಎಲ್ಲವನ್ನ ಅರ್ಥಕೊಂಡಿದ್ರು, ಅವರು ಕರಗತ ಮಾಡ್ಕೊಂಡಿದ್ರು. ಅದು ನಮ್ಮ ರೈತ ಸಮುದಾಯಕ್ಕೆ ತಿಳಿಲಿ ಅನ್ನೋ ಕಾರಣಕ್ಕಾಗಿ ಅದನ್ನ ವಿರೂಪಾಕ್ಷಪ್ಪ ಬಡಿಗೇರ್ ಅನ್ನೋರು ಅವರ ಪ್ರಶ್ನೆ ಕೇಳಿದಂತೆ ಅವ್ರ ಉತ್ತರವನ್ನ ಕೊಟ್ಟಿದ್ದನ್ನ ನಾವು ನೋಡ್ಬೋದು. ಅದಲ್ದೇನೆ ಡಾಕ್ಟರ್ ಮಲ್ಲಣ್ಣ ನಾಗರಾಳ್ ಅವರನ್ನೇ ಕೃಷಿ ನಿಧಿ ಘನಮಠದಪ್ಪ ಅಂತ ಕೃತಿಯನ್ನ ಬರೆದಿದ್ದಾರೆ. ಇದರಲ್ಲಿ ಕೃಷಿ ಜ್ಞಾನ ಪ್ರದೀಪಿಕೆಯಲ್ಲಿರುವಂತ ಎಲ್ಲಾ ಅಂಶಗಳು ತಮ್ಮ ಕುಟುಂಬ 3 ತಲೆಮಾರು, ಇವತ್ತು 4ನೇ ತಲೆಮಾರಿನಲ್ಲಿ ಅವರ ಈ ಕುಟುಂಬ ಏನಪ್ಪಾ ಅಂದ್ರೆ ಇವತ್ತು ಆ ಕೃಷಿ ಜ್ಞಾನ ಪ್ರದೀಪಿಕೆಯಲ್ಲಿನೇ ಅವರು ಅಳವಡಿಸಿಕೊಂಡು ಈ ಘನಮಠಧಾರ್ಯರ ತತ್ವಗಳನ್ನು ಅನುಸರಿಸುತ್ತಾ ಸಾಕಷ್ಟು ಬೆಳೆಗಳನ್ನ ಅವ್ರು ಬೆಳಿತಿದ್ರು. ಇವತ್ತ 1 ಎಕರೆಗೆ ಕನಿಷ್ಠ 11 ಕ್ವಿಂಟಾಲ್ ಜೋಳವನ್ನು ಬೆಳಿತಾರೆ. ನೀವು ನಂಬ್ತಿರಲ್ಲ, 12 ಎಕರೆಯಲ್ಲಿಗೆ 120 ಕ್ವಿಂಟಲ್ ಕಡ್ಲಿ ಬೆಳಿತಾರೆ ಅವ್ರು. ಆದ್ರೆ ಆ ರೀತಿಯಾದಂತ ಕೃಷಿಯನ್ನ ಮಾಡಿದ್ದಾರೆ. ಡಾಕ್ಟರ್ ಮಲ್ಲಣ್ಣ ನಾಗರಾಳನವರು ಇವರು 2000 ಇವರ ಕುಟುಂಬದ ಕೃಷಿಯ ಜ್ಞಾನವನ್ನ ಕಂಡು, ಇವರ ಸಾಧನೆಯನ್ನ ಕಂಡು ಡಾಕ್ಟರ್ ಮಲ್ಲಣ್ಣ ನಾಗರಾಳ್ ಅವರಿಗೆ 2005ರಲ್ಲಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಅವರು ಇವ್ರಿಗೆ ಡಾಕ್ಟರೇಟ್ ಪ್ರಶಸ್ತಿಯನ್ನ ಕೊಡ್ತಾರೆ. ಇವ್ರು ಕಲ್ತಿದ್ದು ಕೇವಲ PUC ಫಸ್ಟ್ ಇಯರ್ ಮಾತ್ರ ಅಂತವ್ರು. ಇವರ ಮುರುಗಪ್ಪ ಅಂತ ಹಂಪಿ ವಿಶ್ವವಿದ್ಯಾಲಯದವರು ಡಾಕ್ಟರ್ ಮಲ್ಲಣ್ಣನವರ ಭಾಷಣವನ್ನ ಕೇಳಿ ಅವರು ಒಣ ಬೇಸಾಯ ಪದ್ಧತಿಗಳ ಕುರಿತು ನಮಗೆ ಪುಸ್ತಕವನ್ನು ಬರ್ಕೊಡ್ರಿ ಅಂತ ಹೇಳಿದ್ರು. ಅವರು ಒಣ ಬೇಸಾಯ ಪದ್ಧತಿಯ ಕುರಿತು ಒಂದು ಪುಸ್ತಕವನ್ನ ಬರ್ಕೊಟ್ರು. ಅದಲ್ದೇನೆ ಶಂಕರಣ್ಣ ನಾಗರಾಳ್ ಅವರು ಇವರ ಗದಗಿನ ತೋಂಟದಾರ್ಯ ಮಠದವರು. ನಾವು ಕೃಷಿ ಜ್ಞಾನ ಪ್ರದೀಪಿಕೆ ಮತ್ತು ಈ ಕುಟುಂಬದ ಬಗ್ಗೆ ಅತಿ ಹೆಚ್ಚು ಪ್ರಸಾರ ಮಾಡಿದವರಪ್ಪ ಅಂದ್ರ ಗದಗಿನ ತೋಂಟದಾರ್ಯ ಅವರು ಈ ಶಂಕರಣ್ಣ ನಾಗರಾಳ್ ಅವರ ಕುರಿತು ಒಂದು ಪುಟ್ಟದಾದಂತಹ ಕೃತಿಯನ್ನ ಬರೆದು ಈ ಕೃಷಿಕರು ಇವರ ಕುರಿತಾದಂತಹ ಎಲ್ಲ ಸಂಬಂಧಪಟ್ಟಂತ ಏನು ವಚನಗಳನ್ನು ಬರೆದಿದ್ದಾರೆ. ಇವರೇ ಶಂಕರಣ್ಣ ನಾಗರಾಳ್ ಅನ್ನೋರು. ಇವ್ರೇನಂದ್ರೆ ಆ ಕೃಷಿಯ ಜ್ಞಾನವನ್ನ ನಮ್ಮ ರೈತರಿಗೆ ಉಣಬಡಿಸಿದ್ದಾರೆ ಅಂತ ನಾವ್ ಹೇಳ್ಬೋದು. ಗುರುಗಳೀಗ ಎಷ್ಟು ವಚನಗಳು ಇದ್ದವ್ರು ಗುರುಗಳು? ಅವರೊಂದು 300-350 ವಚನಗಳು ಕೃಷಿಗೆ ಸಂಬಂಧಪಟ್ಟಂತಹ ವಚನಗಳನ್ನ ಬರೆದಿದ್ದಾರೆ. ಗುರುಗಳೇ, ಇನ್ನೊಂದು ವಿಷಯಕ್ಕೆ ಬಂದಿದೆ. ಇದು ಮಹತ್ವದ ಗ್ರಂಥನೇ ಇದು. ಈಗಿನ ಯುವ ಜನತೆ ಕೃಷಿ ಹತ್ತ ಕೆಲವಷ್ಟು ವಾಲ್ತಾ ಇಲ್ಲ. ಇನ್ನು ಕೆಲವ್ರು ಏನಿದಾರ ಉನ್ನತ ಹುದ್ದೆಯೊಳಗಿದ್ನಂದ್ರು ಅವ್ರು ಅವನ್ನೆಲ್ಲ ಬಿಟ್ಕೊಟ್ಟು ಕೃಷಿ ಹತ್ರ ವಾಲಿದ್ದಾರೆ. ಈ ನಿಟ್ಟಿನಲ್ಲಿ ತಾವು ಕೃಷಿ ಕುಟುಂಬದಿಂದ ಬಂದವರು ಏನ್ ಹೇಳಕ್ ಇಚ್ಛೆ ಪಡ್ತೀರಿ? ಕೃಷಿ ಅಂದ್ರನೇ ಅದು ನಮ್ಮ ಬದುಕನ್ನ ರೂಪಿಸುವಂತದ್ದು. ಹಾಗಾಗಿ ಇವತ್ತಿನ ರೈತ ಸಮುದಾಯ, ಯುವ ಸಮುದಾಯ ಶಿಕ್ಷಣವನ್ನು ಪಡಿಬೇಕು. ಶಿಕ್ಷಣ ಅಂತಂದ್ರೇನು, ನಾವೆಲ್ಲಾ ನೌಕರಿಗಾಗಿನೇ ಶಿಕ್ಷಣ ಅಂತಲ್ಲ. ನಾವು ನೌಕರಿ ಸಿಕ್ತಪ್ಪ ನೌಕರಿಗೆ ಹೋಗೋಣ, ಅದ್ರ ಜೊತೆಗೆ ನಾವು ಶಿಕ್ಷಣವನ್ನು ಪಡ್ಕೋತಾನೆ ನಮ್ಮ ಯುವ ಸಮುದಾಯ ಈ ಕೃಷಿ ಜ್ಞಾನ ಅಥವಾ ಕೃಷಿ ಜ್ಞಾನ ಪ್ರದೀಪಿಕೆ ಅಂತ ಕೃತಿಗಳನ್ನ, ಕೃಷಿಯಲ್ಲಿರುವಂತ ಅನಕ್ಷರಸ್ಥ ಕೃಷಿ ಮಾಡೋದಕ್ಕೂ ಅಕ್ಷರಸ್ಥ ಕೃಷಿ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಅಕ್ಷರಸ್ಥ ಕೃಷಿ ಮಾಡಿದ್ನಪ್ಪ ಅಂತಂದ್ರೆ ಅವ್ನು ಬಹಳ ವ್ಯವಸ್ಥಿತವಾಗಿ, ಈಗ ನಾವು ನಾರಾಯಣ ರೆಡ್ಡಿ ಅವ್ರದ್ದು ನೆಲದೊಡಲ ಚಿಗುರು ಅನ್ನೋಂತ ಪುಸ್ತಕ ಇದೆಯಲ್ಲ, ಮತ್ತು ಒಂದು ಹುಲ್ಲಿನ ಕ್ರಾಂತಿ, ಈ ಪುಸ್ತಕಗಳನ್ನ ಓದಿ ಬಿಟ್ರಪ್ಪ ಅಂದ್ರೆ ಅವರ ಸಾಧನೆ ಮತ್ತು ಇಲ್ಲಿರುವಂತ ಜ್ಞಾನ ಪಡ್ಕೊಂಡು ಸಾಕಷ್ಟು ರೀತಿಯ ಕೃಷಿಯಲ್ಲಿ ನಾರಾಯಣ ರೆಡ್ಡಿ ಅನ್ನೋರು ಐತಲ್ಲ, ಇಡೀ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದವ್ರಿಗೆ ಒಂದು ಚಾಲೆಂಜ್ ಹಾಕಿದ್ರು. ಅವ್ರು ಒಬ್ಬ ರೈತ ಮಾಡುವಂತದ್ದು ನೆನಪು ಇಡೀ ಕೃಷಿ ವಿಶ್ವವಿದ್ಯಾಲಯದವ್ರನ್ನೇ ಅವ್ರ ಜೊತೆ ಮಾತಾಡ್ಲಿಕ್ಕೆ ಎದರ್ತಿದ್ರು. 1 ಫೀಟ್ ಸ್ಕ್ವೇರ್ ಫೀಟ್ ನೊಳಗ ಅವ್ರ ಭೂಮಿ ಒಳಗ 500 ಎರೆಹುಳುಗಳು ಬರ್ತಿದ್ವು, ಎರೆಹುಳುಗಳು ಸಿಗ್ತಿದ್ವು. ನಮ್ಗ ಭೂಮಿ ಅಂತಂದ್ರೆ ಎರೆಹುಳು ಮುಖ್ಯ. ಹಾಗಾಗಿ ಎರೆಹುಳುಗಳ ಸಂಖ್ಯೆ ಇವತ್ತು ಯಾಕೆ ಕಡಿಮೆ ಆಗ್ತಿದೆಪ್ಪ ಅಂದ್ರೆ ನಾವು ಕೃಷಿ ಕ್ರಿಮಿನಾಶಕಗಳನ್ನ ಬಳಸ್ತಾ ಇದ್ದೀವಿ, ಆನಂತರ ರಸಗೊಬ್ಬರ ಬಳಸ್ತಾ ಇದ್ದೀವಿ. ನಮ್ಮ ಭೂಮಿ ಹೆಂಗಾಗಿದೆಪ್ಪ ಅಂತಂದ್ರೆ ಇವತ್ತು ಬಹಳಷ್ಟು ಹದಗೆಟ್ಟಿದೆ. ನಾವು ಸಾವಯವ ಕೃಷಿಯನ್ನಾಗಿ ನಾವು ಅಳವಡಿಸ್ಕೊಳ್ಬೇಕಾಗಿತ್ತಪ್ಪ ಅಂದ್ರೆ ಅದು ಸಕ್ಸಸ್ ಆಗ್ಬೇಕು. ಸಾವಯವ ಕೃಷಿಯೊಳಗ ನಾವು ಒಬ್ಬ ರೈತ ಸಕ್ಸಸ್ ಆಗ್ಬೇಕಂದ್ರೆ ರಸಗೊಬ್ಬರ ಕ್ರಿಮಿನಾಶಕಗಳನ್ನ ಬಳಸದೆ ಕನಿಷ್ಠ 3 ವರ್ಷಗಳ ಕಾಲ ನಾವು ಅದನ್ನ ಯಾವುದೇ ರಸಗೊಬ್ಬರ ಕೀಟನಾಶಕಗಳನ್ನ ಬಳಸ್ತಾ ಇತ್ತಪ್ಪ ಅಂದ್ರೆ 3 ವರ್ಷಗಳ ನಂತರ ಭೂಮಿ ಅವಾಗ ಸಾವಯವ ಕೃಷಿ ಬೆಳಲಿಕ್ಕೆ ಅದು ಹೊಂದ್ಕೊಳ್ತೈತೆ. ಅದು ಯಾಕಂದ್ರೆ ನಾವು ಒಬ್ಬ ವ್ಯಕ್ತಿ ಏನಾದ್ರೂ ಒಂದು ಗುಟ್ಕಾ ತಿಂತಿದ್ನ ತಿಳ್ಕೊಳ್ಳೋಣ, ಒಬ್ಬ ವ್ಯಕ್ತಿ ಅವನೇನಾದ್ರೂ ಅದು ಎಲ್ಲಾ ದೇಹದ ಕಲ್ಮಶ ಹೊರ ಹೋಗ್ಬೇಕಾಗಿತ್ತಪ್ಪ ಅಂದ್ರೆ ಅದು ಸಮಯ ತಗೊಂತೈತೆ. ಹಾಗೆ
ಈ ಭೂಮಿನೂ ಕೂಡ ಫಲವತ್ತತೆ ಫಲವತ್ತತೆ ಕಡಿಮೆ ಆಗ್ತಾ ಇದೆ. ಉದಾಹರಣೆಗಾಗಿ ಹೊಸಪೇಟೆ ಹತ್ರ ಇರುವಂತ ಆ ಭೂಮಿ, ಈ ಗಂಗಾವತಿ ಪ್ರದೇಶದ ಭೂಮಿ ಬಂಜರ ಆಗ್ತಾ ಇದೆ. ಅದು ಬಂಜರು ಭೂಮಿನೇ. ಇವತ್ತು ನಾವು ರಸಗೊಬ್ಬರ ಕ್ರಿಮಿ ಕೀಟಗಳನ್ನ ಹಾಕದೇ ಇತ್ತಪ್ಪ ಅಂದ್ರೆ ಅಲ್ಲಿ ಯಾವುದೇ ಬೆಳೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಮನೆ ಕೂಡ ಕೃಷಿ ಅಧಿಕಾರಿಗಳು ಕೂಡ ಅಲ್ಲಿ ಬೆಳೀತಿರುವಂತ ಏನು ಕ್ರಿಮಿನಾಶಕಗಳನ್ನ ನೋಡಿದ್ರ ಅಲ್ಲಿ ಬೆಳೀತಿರುವಂತ ಆಹಾರ ಪದ್ಧತಿ, ಆಹಾರ ಏನು ಬರುವಂತದ್ದು ಎಲ್ಲ ವಿಷ ಆಗಿದೆ ಅಂತ ಹೇಳ್ಬೋದು. ಇದನ್ನ ನಾವು ಈಗಲೇ ಏನಪ್ಪಾ ಅಂದ್ರೆ ಇವತ್ತಿನ ಸರ್ಕಾರವು ಕೂಡ ಸಿರಿಧಾನ್ಯಕ್ಕೆ ಬಹಳಷ್ಟು ಮಹತ್ವ ಕೊಡ್ತಾ ಇದೆ. ಹಾಗಾಗಿ ನಮ್ಮ ರೈತರು ನೋಡ್ರಿ, ಅವತ್ತೇನ ಬಡವರ ಧಾನ್ಯ ಸಜ್ಜೆ ನವಣೆ ಅವು ಏನು ಹೇಳ್ತಾ ಇದ್ರಲ್ಲ, ಇವತ್ತು ಶ್ರೀಮಂತರು ಕೂಡ ತಿನ್ನು ಅಂತ ಹೇಳ್ತಾ ಇದ್ದೇವೆ. ಯಾಕಂದ್ರೆ ಅವ್ರು BP ಶುಗರ್ ಬರ್ದಿಲ್ಲ ಅದಕ್ಕೆ. ನಾವೇನಪ್ಪಾ ಅಂದ್ರ ಅಕ್ಕಿಯನ್ನ ಅವರೇ ಶ್ರೀಮಂತರು ಅದು ತಿನ್ನುವಂತದ್ದು ಅಂತ ಹೇಳಿ ಈಗ ಅದು ಅಕ್ಕಿಯನ್ನ ತಿಂದ್ರಪ್ಪ ಅಂದ್ರೆ ನಮ್ಮ ರೋಗ ರುಜಿನಗಳು ನವಣೆ ಸಜ್ಜೆ ಇವುಗಳೇನಪ್ಪ ಅಂದ್ರೆ ಇವತ್ತು ಡಾಕ್ಟರ್ಗಳು ಕೂಡ ಸಲಹೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ರೈತ ಸಮುದಾಯ, ನಮ್ಮ ರೈತರು, ನಮ್ಮ ವಿದ್ಯಾರ್ಥಿಗಳು ಕೂಡ ಏನಪ್ಪಾ ಅಂದ್ರೆ ಈ ಜೋಳದ ನುಚ್ಚು, ನವಣೆ, ಆರ್ಗ, ಬಾರ್ಲಿ ಇಂಥವುಗಳನ್ನ ಬೆಳಿಬೇಕು. ಮತ್ತು ಅವುಗಳನ್ನ ಮನೆಯಲ್ಲಿ ಅಡಿಗೆ ಮಾಡ್ಕೊಂಡು ತಿಂದ್ರಪ್ಪ ಅಂದ್ರೆ ನಮ್ಮ ರೋಗ ರುಜಿನಗಳು ಕೂಡ ಕಡಿಮೆ ಆಗ್ತವೆ. ನಮ್ಮ ರೈತರು ಕೂಡ ಅವರ ಆರೋಗ್ಯ ಕೂಡ ಸುಧಾರಣೆ ಆಗುತ್ತೆ ಅಂತ ನಾವು ಹೇಳ್ಬೋದು. ಅಗ್ದಿ ಚೆನ್ನಾಗಿ ತಾವು ವಿವರಿಸಿದ್ರಿ. ಜೊತೆಗೆ ಒಂದೊಂದು ವಚನದಲ್ಲೂ ಆ ಸಾವಯವ ಪದ್ಧತಿ, ಒಬ್ಬ ರೈತ ಯಾವ ನಿಟ್ಟಿನಲ್ಲಿ ಸಾಗಬೇಕು ಅನ್ನೋ ನಿಟ್ಟಿನಲ್ಲಿ ಒಳ್ಳೆ ಉತ್ತಮ ವಚನಗಳಿವೆ. ಅದು ಕರ್ನಾಟಕದ ರೈತರ ಪ್ರಥಮ ಗ್ರಂಥ ಅಂದ್ರೂ ಹೌದು, ಅದನ್ನ ಅಧ್ಯಯನ ಮಾಡಲೇಬೇಕು. ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನು ಬಿಟ್ಟು ಸಾವಯವ ಗೊಬ್ಬರದ ಹತ್ರ ವಾಲ್ಬೇಕು. ಹಾಗೆ ಈ ಸಿರಿಧಾನ್ಯಕ್ಕೆ ಹೆಚ್ಚು ಒತ್ತು ಕೊಡಬೇಕು, ಬೀಜೋತ್ಪನ್ನ ಮಾಡಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ತಾವು ಅದ್ಭುತವಾಗಿ ತಿಳಿಸಿಕೊಟ್ರಿ. ನಮ್ಮ ವೇದಿಕೆಗೆ ಬಂದು ಈ ಸಂಕ್ಷಿಪ್ತವಾಗಿ ವಿವರಿಸಿದ್ದಕ್ಕೆ ನಮ್ಮ ವೇದಿಕೆ ವತಿಯಿಂದ ಪುಸ್ತಕ ಕೊಡಿ. ಥ್ಯಾಂಕ್ ಯು ಸರ್. ತಮಗೂ ಕೂಡ ಧನ್ಯವಾದಗಳು ಸರ್. ನಾನು ಇದೇ ಮೊದಲ ಬಾರಿಗೆ ಈ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು. ನಾನು ಏನಪ್ಪ ಮಾತನಾಡಿದ್ದು ಇಲ್ಲಿಲ್ಲ ಏನಾದರೂ ತಪ್ಪುಗಳಾಗಿರ್ಬೋದು, ತಾವೆಲ್ಲರೂ ಇದಕ್ಕೆ ಮನ್ನಿಸ್ತೀರ ಅಂತ ನಾನು ಭಾವಿಸ್ಕೊಳ್ತಾ ನಮಸ್ಕಾರಗಳನ್ನು ವಂದನೆಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಸರ್. ತಾವು ಪ್ರಬಂಧ ಮಂಡಿಸಲು ಹೊರಟು PhD ಮಾಡ್ತಾ ಹೊರಟು ಒಳ್ಳೆ ಮಾರ್ಗ ಇದೆ, ಅದು ಸುಗಮವಾಗಿ ಕೈಗೂಡಲಿ ಅಂತಂದು ಹೇಳ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ವಿರಾಮ ಕೊಡೋಣ. ಇದಕ್ಕೆ ಏನಪ್ಪಾ ಅಂದ್ರೆ ಈ ನಮ್ಮ PhD ವಿಷಯಕ್ಕೆ ಸಂಬಂಧಪಟ್ಟಂತೆ ಶಂಕರಣ್ಣ ನಾಗರಾಳ್ ಅವರು, ಡಾಕ್ಟರ್ ಮಲ್ಲಣ್ಣ ನಾಗರಾಳ್ ಅವರು ಸಂಬಂಧಪಟ್ಟಂತ ಏನಾದರೂ ಹೆಚ್ಚಿನ ಮಾಹಿತಿ ಇತ್ತಪ್ಪ ಅಂದ್ರೆ ನನಗೆ ತಿಳಿಸ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನಾಳಿನ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.